ಕಗ್ಗಂಟಾಗಿದ್ದ ನಗರಸಭೆ ಮಳಿಗೆಗಳ ಹರಾಜು ಪ್ರಕ್ರಿಯೆ ಕೊನೆಗೂ ಸಿಕ್ಕ ಮುಕ್ತಿ, ಹೊಸ ಇತಿಹಾಸಕ್ಕೆ ಸಾಕ್ಷಿಯಾದ ನಗರಸಭೆ. ಅಸ್ಪೃಶ್ಯತೆಯ ನಿವಾರಣೆ ಕನಸು ಕಂಡಿದ್ದ ಸಂವಿಧಾನ ಶಿಲ್ಪಿ, ವಿದ್ಯಾವಂತ ಸಮಾಜದಲ್ಲಿ ಇನ್ನೂ ಜೀವಂತ, ಕಳವಳ ವ್ಯಕ್ತಪಡಿಸಿದ ಹಿರಿಯ ನ್ಯಾಯಾಧೀಶರು. ಚೀಟಿ ವ್ಯವಹಾರದ ಸಲುಗೆ ಗೃಹಿಣಿಗೆ ಹತ್ತಿರವಾದ ಯುವಕ, 20 ಲಕ್ಷದ ಮೋಸಕ್ಕೆ ಮಸಣ ಸೇರಿದ ಗೃಹಿಣಿ. ಬಲಿಜ ಸಮುದಾಯ 3Aಯಿಂದ 2Aಗೆ ಸೇರ್ಪಡೆ ವಿಚಾರ ಕೂಡಿ ಬಂತ ಕಾಲ, ಕ್ಯಾಬಿನೆಟ್ನಲ್ಲಿ ಮಂಡನೆಯೊಂದೇ ಬಾಕಿ ಎನ್ನುತ್ತಿರುವ ಬಲ್ಲ ಮೂಲಗಳು. ನಮಸ್ಕಾರ, MMTV ನ್ಯೂಸ್ಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ಒಂದಲ್ಲ ಒಂದು ಸಮಸ್ಯೆಗಳಿಂದ ಮುಂದಕ್ಕೆ ಹೋಗುತ್ತಿದ್ದ ಚಿಕ್ಕಬಳ್ಳಾಪುರ ನಗರಸಭೆಗೆ ಸೇರಿದ ಅಂಗಡಿ ಮಳಿಗೆಗಳ ಹರಾಜು ಪ್ರಕ್ರಿಯೆ ಇಂದು ನಡೆದಿದ್ದು, ಯಾರು ಊಹಿಸಲಾಗದಷ್ಟು ಹಣಕ್ಕೆ ಹರಾಜು ಪ್ರಕ್ರಿಯೆ ನಡೆದಿದ್ದು, ವರ್ಷಕ್ಕೆ ಕೋಟಿ ಆದಾಯಕ್ಕೆ ನಗರಸಭೆ ಮುಂದಾಗಿದೆ. ಈ ಕುರಿತು ಒಂದು ವರದಿ. ಚಿಕ್ಕಬಳ್ಳಾಪುರ ನಗರಸಭೆಯ ಸಂತೆ ಮಾರುಕಟ್ಟೆ ಬಳಿ ಇರುವ ಅಂಗಡಿ ಮಳಿಗೆಗಳು 30 ವರ್ಷಗಳಿಂದ ಹರಾಜು ಪ್ರಕ್ರಿಯೆ ನಡೆಯದೆ ನಗರಸಭೆಗೆ ಕೇವಲ 300 ರೂಪಾಯಿಯಿಂದ 3,000 ರೂಪಾಯಿವರೆಗೂ ಮಾತ್ರ ಬಾಡಿಗೆ ಕಟ್ತಾ ಇದ್ರು. ಇದರಿಂದ ನಗರಸಭೆಗೆ ಕೋಟ್ಯಾಂತರ ರೂಪಾಯಿ ನಷ್ಟ ಆಗ್ತಾ ಇತ್ತು. ಹೀಗಾಗಿ ನಗರಸಭೆಯ ಹಾಲಿ ಅಧ್ಯಕ್ಷ ಗಜೇಂದ್ರ ಅವರು ಈ ಬಾರಿ ಹರಾಜು ಪ್ರಕ್ರಿಯೆ ನಡೆಸಿ ನಗರಸಭೆಗೆ ಆದಾಯ ಹೆಚ್ಚಿಸಬೇಕು ಅಂತ ಮುಂದಾಗಿದ್ರು. ಆದರೆ ರಾಜಕೀಯ ಜಿದ್ದಿನಿಂದ 2-3 ಬಾರಿ ಹರಾಜು ಪ್ರಕ್ರಿಯೆಯನ್ನ ಮುಂದಕ್ಕೆ ಹಾಕಲಾಗಿತ್ತು. ಆದ್ರೂ ಸಹ ಪಟ್ಟು ಬಿಡದ ನಗರಸಭೆ ಅಧ್ಯಕ್ಷರು ಶತಾಯ ಗತಾಯ ಹರಾಜು ಮಾಡಲೇಬೇಕು ಅಂತ ಪಟ್ಟು ಹಿಡಿದ್ರಿಂದ ಇಂದು ಹರಾಜು ಪ್ರಕ್ರಿಯೆ ನಡೆಯಿತು. ನಗರಸಭೆಯ ಒಟ್ಟು 99 ಅಂಗಡಿ ಮಳಿಗೆಗಳು ಹರಾಜು ಪ್ರಕ್ರಿಯೆಯಲ್ಲಿ ಇಡಲಾಗಿತ್ತು. ಅದರಲ್ಲೂ BB ರಸ್ತೆಗೆ ಅಂಟಿಕೊಂಡಿರುವ 8 ಅಂಗಡಿಗಳಿಗೆ ಹರಾಜಿನಲ್ಲಿ ಭಾರಿ ಡಿಮ್ಯಾಂಡ್ ಕ್ರಿಯೇಟ್ ಆಗಿತ್ತು. ಅದರಲ್ಲೂ ಅಭಿಷೇಕ್ ಹೋಟೆಲ್ ಇದ್ದಂತಹ ಮಳಿಗೆಯ ಹರಾಜು ಭಾರಿ ಕುತೂಹಲ ಮೂಡಿಸಿತ್ತು. ಇದಕ್ಕೂ ಮುಂಚೆ ಈ ಅಭಿಷೇಕ್ ಹೋಟೆಲ್ ಸ್ಥಳಕ್ಕೆ ಕೇವಲ 3,000 ರೂಪಾಯಿಗಳ ಚಿಲ್ಲರೆ ಮೊತ್ತವನ್ನ ಬಾಡಿಗೆಯಾಗಿ ಕಟ್ತಾ ಇದ್ದ ಅಭಿಷೇಕ್ ಹೋಟೆಲ್ ಮಾಲೀಕರು ಇದೀಗ ಹರಾಜು ಪ್ರಕ್ರಿಯೆಯಲ್ಲಿ 70,000 ರೂಪಾಯಿ ದಾಟಿ ಹರಾಜು ಹೋಗಿದೆ. ಇದರಿಂದಾಗಿ ನೋಡುಗರು ನಿಬ್ಬೆರಗಾಗಿದ್ರು. ಇನ್ನು 7ನೇ ನಂಬರ್ ಅಂಗಡಿ ಹರಾಜು ಪ್ರಕ್ರಿಯೆಯಲ್ಲಿ ಸರಿಯಾಗಿ ಕೂಗದೆ ಬೇಗ ಮುಗಿಸಿದ್ದಾರೆ ಅಂತ ನಗರಸಭೆ ಪೌರಾಯುಕ್ತರು, ಅಧ್ಯಕ್ಷರು ಹಾಗೂ ಸಾರ್ವಜನಿಕರ ಮಧ್ಯೆ ಕೊಂಚ ಮಟ್ಟಿಗೆ ವಾಗ್ವಾದ ಶುರುವಾಗಿತ್ತು. ಯಾರು ಟೋಕನ್ ಹೆಸರಿರುತ್ತೋ ಅವರೇ ಬರಬೇಕು, ಬೇರೆಯವ್ರು ಬರೋಂಗಿಲ್ಲ. ಅವ್ರ ಪರವಾಗಿ ಯಾರು ಕೊಡೋಂಗಿಲ್ಲ.
ಲಕ್ಷ್ಮೀಕಾಂತ ನಲವತ್ತಾಳ ಡಿಪಾಸಿಟ್ ಮುಟ್ಗೋಲ್ ಹಾಕೊಂತೇವೆ ಇನ್ನು ಚಿಕ್ಕಬಳ್ಳಾಪುರ ನಗರಸಭೆಗೆ ಸೇರಿದಂತಹ 99 ಅಂಗಡಿ ಮಳಿಗೆಗಳಿಗೆ ಇಂದು ಹರಾಜು ಪ್ರಕ್ರಿಯೆ ನಗರಸಭೆ ಅಧ್ಯಕ್ಷ ಗಜೇಂದ್ರ ಹಾಗೂ ಪೌರಾಯುಕ್ತ ಮನ್ಸೂರ್ ಅಲಿ ಅವರ ನೇತೃತ್ವದಲ್ಲಿ ನಡೆದಿತ್ತು. ಒಂದೊಂದು ಅಂಗಡಿಯೂ ಸಹ ದುಬಾರಿ ಮೊತ್ತಕ್ಕೆ ಹರಾಜಾಗಿದ್ದು ನಗರಸಭೆಗೆ ವರ್ಷಕ್ಕೆ ಕೋಟ್ಯಾಂತರ ರೂಪಾಯಿ ಇನ್ನು ಮುಂದೆ ಆದಾಯ ಹರಿದು ಬರಲಿದೆ. 30 ವರ್ಷಗಳಿಂದ ಆಗದೇ ಇದ್ದಂಥ ಹರಾಜು ಪ್ರಕ್ರಿಯೆ ಇಂದು ಯಶಸ್ವಿಯಾಗಿ ನಡೆಯಿತು. ಇವತ್ತು ಸುಮಾರು ನಮ್ಮ ನಿರೀಕ್ಷೆಗೆ ಮೀರಿ ವ್ಯಾಪಾರಸ್ಥರು ಬಂದಿದ್ದಾರೆ. ನಮ್ಮ ನಿರೀಕ್ಷೆಗೂ ಮೀರಿ ಹರಾಜು ಅಲ್ಲಿ ಪಾಲ್ಗೊಂಡಿದ್ದಾರೆ. ಮತ್ತು ಏನು ನಾವು ಬಿಡ್ಡು ಸರ್ಕಾರಿ ರೇಟ್ ಇರುತ್ತೋ ಅದಕ್ಕಿಂತ ಒಂದು 100 ಪಟ್ಟು ಹೆಚ್ಚು ಕೂಗ್ತಾ ಇದ್ದಾರೆ. ಇವತ್ತು ಒಂದು ನಗರಸಭೆಗೆ ಒಂದು ವರಮಾನ ಹೆಚ್ಚಾಗುತ್ತೆ. ಇವತ್ತು ನಮಗೊಂದು ಸಂತೋಷ ಆಗ್ತಾ ಇದೆ. ನಗರಸಭೆ ಅಭಿವೃದ್ಧಿ ಆಗೋದಕ್ಕೆ ನಮಗೆ ಇದೊಂದು ಒಂದು ಅವಕಾಶ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಹೇಳಲಿಕ್ಕೆ ಇಷ್ಟ. ಸುಮಾರು ವರ್ಷಗಳಾಗಿದೆ, ಸುಮಾರು 35 ವರ್ಷಗಳಿಗೂ ಮೇರಿದೆ. ಅದಕ್ಕೋಸ್ಕರ ಇವತ್ತು ಹರಾಜು ನಾವು ಮಾಡ್ತಾ ಇದ್ದೀವಿ. ಇವತ್ತು ಏನು ನಗರಸಭೆಗೆ ತಿಂಗಳಿಗೆ 99 ಅಂಗಡಿಗಳಿಂದ ಒಂದು 45,000ವರೆಗೂ ಬಾಡಿಗೆ ಬರ್ತಾಯಿದೆ. ಇವತ್ತು ಸುಮಾರು ಒಂದು 20 ಲಕ್ಷಕ್ಕೆ ಹೆಚ್ಚು ಒಂದು ತಿಂಗಳಿಗೆ ಬರೋ ಅಂಥ ನಿರೀಕ್ಷೆಯನ್ನು ಇಟ್ಕೊಂಡಿದ್ವಿ. ಖುಷಿ ಆಗ್ತಾ ಇದೆ. ಖಂಡಿತ ಸರ್. ಈಗ ಕಳೆದ 30 ವರ್ಷದಿಂದ ಆಕ್ಷನ್ ಆಗಿರಲಿಲ್ಲ. ಅಲ್ಲಿರ್ತಕ್ಕಂಥ ಬಾಡಿಗೆದಾರರು ತೀರಾ ಕಡಿಮೆ ಅಮೌಂಟನ್ನು ಕಟ್ತಿದ್ರು. ವಾರ್ಷಿಕ ಒಂದು 10 ರಿಂದ 15 ಲಕ್ಷ ರೂಪಾಯಿ ಬರ್ತಿತ್ತು ಅನಿಸುತ್ತೆ. ಈಗ 2.5 ರಿಂದ 3 ಕೋಟಿ ಬರೋ ನಿರೀಕ್ಷೆ ಇದೆ. ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ವಲ್ಲ ಅದಕ್ಕಿಂತ 10-20% ಹೆಚ್ಚಿನ ಬಾಡಿಗೆ ಕೂಗ್ತಾ ಇದ್ದಾರೆ, ಜನ ಬಿಟ್ಟು ಕೂಗ್ತಾ ಇದ್ದಾರೆ. ಹಾಗಾಗಿ ನಗರಸಭೆಗೆ ಹೆಚ್ಚಿನ ಆದಾಯ ಬರುತ್ತೆ. ಖಂಡಿತ ನಮ್ಮ ಅವಧಿಯಲ್ಲಿ ಒಂದು ನಗರಸಭೆಗೆ ಒಂದು ಒಳ್ಳೆ ಆದಾಯ ಬರ್ತಾ ಇರೋದ್ರಿಂದ ನಮಗೆಲ್ಲ ಖುಷಿ ಇದೆ. ಇದರಿಂದ ಒಳ್ಳೆ ಡೆವಲಪ್ಮೆಂಟ್ ಆಗ್ಬೋದು. ಇದೊಂದು ಮುನ್ನುಡಿ ಅಂತ ಹೇಳ್ಬೋದು. ಇದೇ ಥರ ಬೇರೆ ಬೇರೆ ಎಲ್ಲಿ ಟ್ಯಾಕ್ಸ್ ಸಂಗ್ರಹ ಮಾಡೋಕ್ಕೆ ಅವಕಾಶ ಇದೆ ಅವೆಲ್ಲ ನೋಡಿಕೊಂಡು ಹೆಚ್ಚಿನ ಟ್ಯಾಕ್ಸ್ ಸಂಗ್ರಹ ಮಾಡಿ ಒಳ್ಳೆ ಸೇವೆಯನ್ನು ಕೊಡೋದಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ. ಖಂಡಿತ ಎಲ್ಲ ಉತ್ಸಾಹದಿಂದ ನೀವೇ ನೋಡ್ತಾ ಇದ್ದೀರಾ. ಬೆಳಿಗ್ಗೆ 9 ಗಂಟೆಗೆ ಬಂದಿರೋದು, ಸಂಜೆ 4:30-5 ಗಂಟೆ ಆದರೂ ಸಹ ಅದೇ ಉತ್ಸಾಹ ಇದೆ ಜನರಲ್ಲಿ. ಇನ್ನು ಸಂತೆ ಮಾರುಕಟ್ಟೆಯ ನಗರಸಭೆ ಅಂಗಡಿ ಮಳಿಗೆಗಳ ಹರಾಜು ಪ್ರಕ್ರಿಯೆಯಲ್ಲಿ ಲಕ್ಷಾಂತರ ರೂಪಾಯಿಗಳ ಠೇವಣಿ ಹಣವನ್ನು ಕಟ್ಟಿ ಹರಾಜಿನಲ್ಲಿ ಸಾವಿರಾರು ಜನ ಭಾಗವಹಿಸಿದ್ರು. ಸಮಾಜದಲ್ಲಿ ಜೀವಂತವಾಗಿರುವ ಅಸ್ಪೃಶ್ಯತೆ ನಿವಾರಣೆಗಾಗಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಹೋರಾಟ ನಡೆಸಿದರು. ದುರಾದೃಷ್ಟವಶಾತ್ ವಿದ್ಯಾವಂತ ಸಮಾಜದಲ್ಲಿ ಕೂಡ ಈಗಲೂ ಅಸ್ಪೃಶ್ಯತೆ ಜೀವಂತವಾಗಿರುವುದು ನೋವಿನ ಸಂಗತಿ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಮೊಹಮ್ಮದ್ ರೋಷನ್ ಶಾ ಅವರು ಕಳವಳ ವ್ಯಕ್ತಪಡಿಸಿದರು. ಶಿಡ್ಲಘಟ್ಟ ನಗರದ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಕಾರ್ಯಕ್ರಮದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಮೊಹಮ್ಮದ್ ರೋಷನ್ ಶಾ ಅವರು ಮಾತನಾಡಿದರು. ಸಮಾಜದಲ್ಲಿ ಸರ್ವರಿಗೂ ಸಾಮಾಜಿಕ ಜೊತೆಗೆ ಸಮಾನತೆಯಿಂದ ಎಲ್ಲರೂ ಬದುಕಬೇಕೆಂದು ಶ್ರೇಷ್ಠ ಸಂವಿಧಾನವನ್ನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ರಚಿಸಿದರು. ಅವರ ಆಶಯಗಳನ್ನು ಈಡೇರಿಸಲು ನಾವೆಲ್ಲರೂ ಜಾತಿ, ಧರ್ಮ, ಮತ ಮರೆತು ಶಾಂತಿ, ಸೌಹಾರ್ದತೆ, ಸಹಬಾಳ್ವೆ, ಸಮಾನತೆಯಿಂದ ಜೀವನ ನಡೆಸಬೇಕು. ವಿಶೇಷವಾಗಿ ಮನುಷ್ಯತ್ವವನ್ನು ಕಾಪಾಡಿಕೊಳ್ಳಬೇಕೆಂದು ಕರೆ ನೀಡಿದರು. ಕಷ್ಟಪಟ್ಟು ಆ ಕಷ್ಟನ ಯಾವ ರೀತಿಯಲ್ಲಿ ನಾವು ನಿವಾರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಓದಿ ಬೆಳೆದಿ ವಕೀಲರಾಗಿ ಅನಂತರ ನಮ್ಮ ಸಂವಿಧಾನ ಶಿಲ್ಪಿಯಾಗಿ ರೂಪುಗೊಂಡು ಒಂದು ದೇಶಕ್ಕೆ ಅತ್ಯುನ್ನತ ಸಂವಿಧಾನವನ್ನು ಅರ್ಪಿಸಿ ಹೋಗಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಎಲ್ಲ ವರ್ಗದವರು, ಇದೇ ಅಂತಲ್ಲ ಅದೇ ಅಂತಲ್ಲ, ಎಲ್ಲ ವರ್ಗದವರು ಅವರ ಆಶಾಭಾವನೆಯನ್ನು ಈಡೇರಿಸಬೇಕು ಅಂದರೆ ನಾವು ಎಲ್ಲದರೊಂದಿಗೆ ಅದು ಯಾವುದೇ ವರ್ಗದವರಾಗಿರಲಿ ಸಮಾನತೆಯಿಂದ, ಸಹಬಾಳ್ವೆಯಿಂದ, ಶಾಂತಿಯಿಂದ ಬದುಕೋ ಪ್ರಯತ್ನ ಮಾಡಬೇಕು. ಅವಾಗಲೇ ಅವರ ಜಯಂತಿಗೆ ನಿಜವಾದ ಅರ್ಥ ಸಿಗುತ್ತೆ ಅಂತ ನನ್ನ ಭಾವನೆ. ಇವತ್ತಿಗೂ ಕೂಡ ನಾವು ಎಷ್ಟೋ ಭಾಗಗಳಲ್ಲಿ ಈವನ್ ಎಜುಕೇಟೆಡ್ ಜನಗಳಲ್ಲೂ ನೋಡ್ತಾ ಇದ್ದೀವಿ ಆ ಅಸ್ಪೃಶ್ಯತೆ ಭಾವನೆ ಹೋಗಲಾಡಿಸಕ್ಕೆ ಆಗಿಲ್ಲ. ಮುಂದುವರೆದಂತಹ ಸಮಾಜದಲ್ಲೇ ಆಗಿರಲಿ, ಓದಿರುವಂತಹ ಮನೆಗಳಲ್ಲಾಗಿರಲಿ, ಓದಿರುವಂತಹ ಜನಗಳಲ್ಲಾಗಲಿ ಇವತ್ತು ನಾವು ಕಂಡಿದ್ದೇವೆ. ಬೇಸರ ಆಗುತ್ತೆ.
ನಾವು ಮನೆಯಲ್ಲಿ ಒಂದು ಬೆಕ್ಕು ಅಥವಾ ಒಂದು ನಾಯಿನ ಸಾಕಿದಾಗ ಅದನ್ನ ಎಷ್ಟು ಮುದ್ದಾಡ್ತೀವಿ ಅಂದ್ರೆ ಬೆಡ್ ಮೇಲೂ ಕೂಡ ಅದನ್ನ ಮುದ್ದಾಡ್ಕೊಂಡು ಇಟ್ಕೊಂಡು ಸಾಕ್ತಿವಿ. ಅದೇ ಒಬ್ಬ ಮನುಷ್ಯನ್ ಕಂಡ್ರೆ ದೂರ ಇಡ್ತೀವಿ, ಒಂದ್ ನೀರು ಕೂಡ ಹಿಂದಿರ್ತೀವಿ, ಒಂದು ಊಟ ಕೂಡ ಹಿಂದಿರ್ತೀವಿ, ಮನೆ ಒಳಗಡೆ ಕೂರ್ಸಕ್ ಹಿಂದಿರ್ತೀವಿ. ಪ್ರಾಣಿಗೂ ಮನುಷ್ಯರಿಗೂ ವ್ಯತ್ಯಾಸ ಇಲ್ವಾ? ಪ್ರಾಣಿಗಿಂತ ಮನುಷ್ಯ ಕಡೆ ಆಗಕ್ಕೆ ಸಾಧ್ಯನಾ? ಅದನ್ನ ನಾವು ಯೋಚನೆ ಮಾಡ್ಬೇಕು. ಮನುಷ್ಯನೇ, ನಿಜವಾದ ಅರ್ಥ ಮನುಷ್ಯಂದು ಜಾತಿ ಧರ್ಮ ಆ ವರ್ಗ ಈ ವರ್ಗ, ಅವನ ಬಣ್ಣ, ಅವನ ಶ್ರೀಮಂತಿಗೆ ಅಂತಲ್ಲ, ಮನುಷ್ಯತ್ವದಿಂದ ಇರೋದು. ಕಾರ್ಯಕ್ರಮದಲ್ಲಿ ಜೆಎಂಎಫ್ ಪ್ರಧಾನ ಸಿವಿಲ್ ನ್ಯಾಯಮೂರ್ತಿ ಪೂಜಾ ಜೆ, ನ್ಯಾಯಮೂರ್ತಿ ರಂಜಿತಾ, ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ನಾರಾಯಣಸ್ವಾಮಿ, ಪ್ರಧಾನ ಕಾರ್ಯದರ್ಶಿ ಭಾಸ್ಕರ್, ಹಿರಿಯ ವಕೀಲರಾದ ಪಾಪಿರೆಡ್ಡಿ, ವಕೀಲರ ಸಂಘದ ಪದಾಧಿಕಾರಿಗಳು, ವಕೀಲರು, ಜೆಎಂಎಫ್ಸಿ ನ್ಯಾಯಾಲಯದ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ಧರ್ಮರಾಯರ ಹೂವಿನ ಕರಗ ಮಹೋತ್ಸವ ಸೇವಾ ಸಮಿತಿ ವತಿಯಿಂದ ಶ್ರೀ ಜಾಲಾರಿ ಗಂಗಮ್ಮ ದೇವಾಲಯದ 63ನೇ ವರ್ಷದ ನಗರದ ನಾಡಹಬ್ಬ ಶ್ರೀ ಧರ್ಮರಾಯರ ಹೂವಿನ ಕರಗ ಮಹೋತ್ಸವ ದಿನಾಂಕ 19/4/2025 ಶನಿವಾರ ರಾತ್ರಿ 9 ಗಂಟೆಗೆ. ಕರಗ ಹೊರುವವರು ಕೆ ಧರ್ಮೇಂದ್ರ, ಮೇಲೂರು. ದಿನಾಂಕ 15/4/2025 ಮಂಗಳವಾರ ಬೆಳಗ್ಗೆ 9 ಗಂಟೆಗೆ ಶ್ರೀ ಚಂಡಿಕಾ ಹೋಮ ಹಾಗೂ 17/4/2025 ಗುರುವಾರದಂದು ರಾತ್ರಿ 8 ಗಂಟೆಗೆ ಶ್ರೀ ಧರ್ಮರಾಯ ಸ್ವಾಮಿಯ ಹಸಿ ಕರಗವನ್ನು ಏರ್ಪಡಿಸಲಾಗಿದೆ. ಕರಗದ ಪ್ರಯುಕ್ತ ನಗರದ ಪ್ರಮುಖ ಬೀದಿಗಳಲ್ಲಿ ಕೀಲು ಕುದುರೆ ನೃತ್ಯ, ಡೊಳ್ಳು ಕುಣಿತ, ಕಾವಡಿ ನೃತ್ಯ, ಪೂಜಾ ಕುಣಿತದೊಂದಿಗೆ ದೇವರ ಮುತ್ತಿನ ಪಲ್ಲಕ್ಕಿಗಳ ಮೆರವಣಿಗೆ, ಸುಪ್ರಸಿದ್ಧ ವಾದ್ಯಗೋಷ್ಠಿಗಳು, ನಾಟಕಗಳು, ನಗರದಾದ್ಯಂತ ಆಕರ್ಷಕ ವಿದ್ಯುತ್ ದೀಪಾಲಂಕಾರವನ್ನು ಏರ್ಪಡಿಸಲಾಗಿರುತ್ತದೆ. ಸರ್ವರಿಗೂ ಆದರದ ಸುಸ್ವಾಗತ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ನಿರ್ಮಾಣಕ್ಕೆ ಏಕೈಕ ಶಾಲೆ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ ಚೊಕ್ಕಹಳ್ಳಿ, ಚಿಕ್ಕಬಳ್ಳಾಪುರ. ನರ್ಸರಿ, ಎಲ್ಕೆಜಿ, ಯುಕೆಜಿ 1ರಿಂದ 10ನೇ ತರಗತಿವರೆಗೆ 2025-26ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಉತ್ತಮ ಕಲಿಕಾ ವಾತಾವರಣ, ಸುಸಜ್ಜಿತ ಲ್ಯಾಬ್ ವ್ಯವಸ್ಥೆ, ಕಂಪ್ಯೂಟರ್ ಕಲಿಕೆ, ಅನುಭವಿ ಶಿಕ್ಷಕ ವೃಂದ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಸಾರಿಗೆ ಸೌಲಭ್ಯ, ಕ್ರಿಯೇಟಿವ್ ಲರ್ನಿಂಗ್ ಹಾಗೂ ಕ್ರೀಡಾ ತರಬೇತಿ ನೀಡಲಾಗುವುದು. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಗಣಿತಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ ರವರ ಸಾರಥ್ಯದಲ್ಲಿ 10 ವರ್ಷಗಳಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪಿಯುಸಿ, ಸಿಇಟಿ, ನೀಟ್ ಹಾಗೂ ಜೆಇಇ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪಿಯು ಕಾಲೇಜ್ ಬೆಸ್ಟ್ ಪಿಯು ಕಾಲೇಜ್. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪಿಯು ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಸೈನ್ಸ್ ಪಿಸಿಎಂಬಿ ಪ್ಲಸ್ ನೀಟ್ ಪ್ಲಸ್ ಸಿಇಟಿ, ಪಿಸಿಎಂಬಿ ಜೆಇಇ ಸಿಇಟಿ, ಪಿಸಿಎಂಸಿಎಸ್ ಜೆಇಇ ಸಿಇಟಿ, ಕಾಮರ್ಸ್ ಇಬಿಎಸಿಎಸ್ ಪ್ಲಸ್ ಸಿಎ ಫೌಂಡೇಶನ್. ಕೆಲವೇ ಸೀಟ್ಗಳು ಲಭ್ಯವಿದೆ. ಇನ್ನೇಕೆ ತಡ, ಇಂದೇ ಸಂಪರ್ಕಿಸಿ ಬೆಸ್ಟ್ ಪಿಯು ಕಾಲೇಜ್, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ಬಾಲಕಿಯರ ಉಜ್ವಲ ಭವಿಷ್ಯಕ್ಕೆ ಪೋಷಕರ ಮೊದಲ ಆಯ್ಕೆ ಸಂತ ಜೋಸೆಫ್ ಕಾನ್ವೆಂಟ್ ಬಾಲಕಿಯರ ಪದವಿ ಪೂರ್ವ ಕಾಲೇಜು. ಸ್ಥಳ ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. 2025-26ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಜಿಲ್ಲೆಯ ನಂಬರ್ 1 ಬಾಲಕಿಯರ ಪಿಯು ಕಾಲೇಜ್. 100% ಫಲಿತಾಂಶದೊಂದಿಗೆ ಜಿಲ್ಲಾ ಮಟ್ಟದಲ್ಲಿ ಸತತ 13 ವರ್ಷಗಳಿಂದ ನಿರಂತರವಾಗಿ ಪ್ರಥಮ ಶ್ರೇಣಿ ಪಡೆಯುತ್ತಿರುವ ಏಕೈಕ ಕಾಲೇಜು. ಅನುಭವಿ ಶಿಕ್ಷಕರಿಂದ ವಿಶಾಲವಾದ ತರಗತಿ ಕೊಠಡಿಗಳು, ಸುಸಜ್ಜಿತವಾದ ವಿಜ್ಞಾನ ಮತ್ತು ಕಂಪ್ಯೂಟರ್ ಪ್ರಯೋಗಾಲಯಗಳು, ಉದ್ಯೋಗ ಮಾರ್ಗದರ್ಶನ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ, ಆಪ್ ಆಧಾರಿತ ವಿದ್ಯಾರ್ಥಿಗಳ ಪ್ರಗತಿ ಟ್ರ್ಯಾಕಿಂಗ್, ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯ ಸಹ ಲಭ್ಯ. ವಿದ್ಯಾರ್ಥಿಗಳಿಗೆ ನಿಯಮಿತ ಪರೀಕ್ಷೆಗಳು ಮತ್ತು ಪೋಷಕರು ಶಿಕ್ಷಕರ ಸಭೆಗಳ ಮೂಲಕ ವಿದ್ಯಾರ್ಥಿಗಳ ಪ್ರಗತಿಯ ಮೇಲೆ ನಿಗಾ ವಹಿಸಲಾಗುತ್ತದೆ. ಲಭ್ಯವಿರುವ ಕೋರ್ಸ್ಗಳು ಪಿಸಿಎಂಬಿ, ಪಿಸಿಎಂಸಿಎಸ್ ಜೊತೆಗೆ ಸಿಇಟಿ ಮತ್ತು ನೀಟ್, ಜೆಇಇ ತರಬೇತಿ, ಇಬಿಎಸಿಎಸ್ ಜೊತೆಗೆ ಸಿಎ ಮತ್ತು ಕ್ಲಾಟ್ ಫೌಂಡೇಶನ್ ತರಬೇತಿ, ಎಚ್ಇಪಿಎಸ್ ಜೊತೆಗೆ ಕೆಎಎಸ್, ಐಎಎಸ್ ಮತ್ತು ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಶೇಷ ತರಬೇತಿ ನೀಡಲಾಗುವುದು. ಇಲ್ಲಿ ಶಿಕ್ಷಣ ಪಡೆದ ವಿದ್ಯಾರ್ಥಿಗಳು ಭವಿಷ್ಯದ ಸಾಧಕರಾಗಿ ಸಮಾಜದಲ್ಲಿ ಶಿಸ್ತಿನ ಸಿಪಾಯಿಗಳಾಗಿ ರೂಪುಗೊಂಡಿದ್ದಾರೆ.
ಇನ್ನೇಕೆ ತಡ? ತಮ್ಮ ಮಕ್ಕಳ ಕನಸನ್ನ ಸಾಕಾರಗೊಳಿಸಲು ಇಂದೇ ಭೇಟಿ ನೀಡಿ ಸಂತ ಜೋಸೆಫ್ ಕಾನ್ವೆಂಟ್ ಬಾಲಕಿಯರ ಪದವಿ ಪೂರ್ವ ಕಾಲೇಜು. ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಏಕೈಕ ಹೆಮ್ಮೆಯ ಕಾಲೇಜು ಕೃಷ್ಣ ರುಕ್ಮಿಣಿ ಕಾಲೇಜು. ಸ್ಥಳ ಕೈಗಾರಿಕಾ ವಲಯ, ಹಳೆ ಆರ್ಟಿಒ ಆಫೀಸ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. 2025-26ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಪಿಯುಸಿ, ಕಾಮರ್ಸ್, ಇಬಿಎಸಿಎಸ್, ಎಚ್ಇಬಿಎ, ಆರ್ಟ್ಸ್, ಎಚ್ಇಪಿಎಸ್, ಡಿಗ್ರಿ, ಬಿಸಿಎ, ಬಿಕಾಂ, ಬಿಎ ಆಸ್ ಪರ್ ಬಿಎನ್ಯು. 2024-25ನೇ ಸಾಲಿನ ಬಿಸಿಎ ಫಲಿತಾಂಶದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಿರುವ ಕಾಲೇಜು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ನಮ್ಮ ಕಾಲೇಜಿನ ವಿಶೇಷತೆಗಳೇನೆಂದರೆ ಕೈಗೆಟುಕುವ ಶುಲ್ಕ, ಮೌಲ್ಯಾಧಾರಿತ ಶಿಕ್ಷಣ, ಪರಿಣಿತ ಉಪನ್ಯಾಸಕರ ವೃಂದ, ಹಸಿರು ಪರಿಸರ, ಉತ್ಸಾಹಭರಿತ ಕ್ಯಾಂಪಸ್, ಆಧುನಿಕ ತಂತ್ರಜ್ಞಾನದ ಆಡಿಯೋ ವಿಜುವಲ್ ಕೊಠಡಿಗಳನ್ನು ಒಳಗೊಂಡಿದೆ. ವಿದ್ಯಾರ್ಥಿಗಳ ಪ್ರತಿಭೆಗೆ ತಕ್ಕಂತೆ ಪಠ್ಯೇತರ ಚಟುವಟಿಕೆಗಳಿಗೂ ವಿಶೇಷ ಆದ್ಯತೆ ನೀಡಲಾಗುತ್ತದೆ. ವಿಶೇಷ ಸೂಚನೆ: ಡಿಸ್ಟಿಂಕ್ಷನ್ ಹೊಂದಿದ ವಿದ್ಯಾರ್ಥಿಗಳಿಗಾಗಿ ವಿಶೇಷ ರಿಯಾಯಿತಿಗಳು ಲಭ್ಯವಿದೆ. ಇನ್ನೇಕೆ ತಡ? ಇಂದೇ ಭೇಟಿ ಕೊಡಿ. ಕೃಷ್ಣ ರುಕ್ಮಿಣಿ ಕಾಲೇಜು. ಸ್ಥಳ ಕೈಗಾರಿಕಾ ವಲಯ, ಹಳೆ ಆರ್ಟಿಒ ಆಫೀಸ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9740461966, 9972856004, ಲ್ಯಾಂಡ್ಲೈನ್ ನಂಬರ್ 08156459051. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ ಫ್ಲಾಟ್ ನಂಬರ್ 14/A1, KIADB ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಖಾ ಪೈಪ್ಸ್ ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್, ಕಂಡೂಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, SS ಕಿಚನ್ ಸಿಂಕ್ಸ್, PVC ಟ್ಯಾಪ್ಸ್ ಅಂಡ್ ಬಾಂಡ್ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8762693999. ಮೊಟ್ಟ ಮೊದಲ ಬಾರಿಗೆ ಚಿಕ್ಕಬಳ್ಳಾಪುರ ನಗರದಲ್ಲಿ ರೋಬೋಟಿಕ್ ಪಕ್ಷಿಗಳ ಪ್ರದರ್ಶನ, SMMS ಎಕ್ಸಿಬಿಷನ್. ಸ್ಥಳ ವಿಶಾಲ್ ಮಾರ್ಟ್ ಎದುರು, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಸಮಯ ಸಂಜೆ 5 ಗಂಟೆಯಿಂದ 10 ಗಂಟೆಯವರೆಗೆ. ಮೈ ರೋಮಾಂಚನಗೊಳಿಸುವ ರೋಬೋಟಿಕ್ ಪಕ್ಷಿಗಳ ಪ್ರದರ್ಶನ. ಮಕ್ಕಳಿಗಾಗಿ ಜಾಯಿಂಟ್ ವೀಲ್, ಡ್ರ್ಯಾಗನ್ ವೀಲ್, ಬ್ರೇಕ್ ಡ್ಯಾನ್ಸ್, ವಾಟರ್ ಬೋಟ್ ಸೇರಿದಂತೆ ಮನರಂಜನಾ ಆಟಗಳು. ಮಹಿಳೆಯರಿಗಾಗಿ ವಿವಿಧ ಮಳಿಗೆಗಳು, ಸೆಲ್ಫಿ ಸ್ಪಾಟ್ಗಳು, ರುಚಿ ರುಚಿಯಾದ ತಿಂಡಿ ತಿನಿಸುಗಳ ಮಳಿಗೆಗಳು, ಎಲ್ಲ ಒಂದೇ ಸೂರಿನಡಿ. ಸಮ್ಮರ್ ಹಾಲಿಡೇಸ್ನಲ್ಲಿ ಫುಲ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್. ಮಾರ್ಚ್ 26ರಿಂದ ಅಮೋಘ ಪ್ರಾರಂಭ. ರೋಬೋಟಿಕ್ ಪಕ್ಷಿಗಳ ಪ್ರದರ್ಶನ, SMMS ಎಕ್ಸಿಬಿಷನ್. ಸ್ಥಳ ವಿಶಾಲ್ ಮಾರ್ಟ್ ಎದುರು, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಆರೈಕೆ ನಿಮ್ಮೆಲ್ಲರ ನಂಬಿಕೆ. ಮಕ್ಕಳ ಮತ್ತು ನವಜಾತ ತಜ್ಞರಾದ ಡಾಕ್ಟರ್ ರಚನ್ ರೆಡ್ಡಿ ಕೆ ಮತ್ತು ಡಾಕ್ಟರ್ ಗಿರಿಜಾ ರಚನ್ ಸಾರಥ್ಯದಲ್ಲಿ ರೂಪುಗೊಂಡಿರುವ ತಾಯಿ ಮತ್ತು ಮಕ್ಕಳ ಸ್ಪೆಷಾಲಿಟಿ ಕ್ಲಿನಿಕ್. ಪೋಸ್ಟ್ ಆಫೀಸ್ ಪಕ್ಕ 1ನೇ ಮಹಡಿ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ನವಜಾತ ಆರೈಕೆ ಮತ್ತು ಹಾಲುಣಿಸುವ ಸಮಸ್ಯೆಗಳು, ವ್ಯಾಕ್ಸಿನೇಷನ್, ಅಪೌಷ್ಟಿಕ ಸಮಸ್ಯೆ, ಬೆಳವಣಿಗೆ ಮತ್ತು ಅಭಿವೃದ್ಧಿ ಸಮಸ್ಯೆಗಳು, ಅಸ್ತಮಾ, ಚರ್ಮ ರೋಗಗಳು, ಮನೋವೈದ್ಯಕೀಯ ಸಮಸ್ಯೆಗಳು, ಶ್ರವಣ ಮತ್ತು ಮಾತನಾಡುವ ಸಮಸ್ಯೆಗಳು, ಫಿಸಿಯೋಥೆರಪಿ ಸೇರಿದಂತೆ ಎಲ್ಲ ರೀತಿಯ ಮಕ್ಕಳ ರೋಗಗಳಿಗೆ ಚಿಕಿತ್ಸೆ ನೀಡಲಾಗುವುದು. ಇನ್ನು ಸ್ತ್ರೀಯರಿಗೆ ಸಂಬಂಧಿಸಿದ ಗರ್ಭಧಾರಣೆಯ ತಪಾಸಣೆ, ಹಾರ್ಮೋನ್ ಸಮಸ್ಯೆಗಳು, ಮುಟ್ಟಿನ ಸಮಸ್ಯೆಗಳು, ಮಹಿಳೆಯರಲ್ಲಿ ಕಡಿಮೆ ಹಿಮೋಗ್ಲೋಬಿನ್, ಬಂಜೆತನ ತಪಾಸಣೆಯನ್ನ ಖ್ಯಾತ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಅಗ್ನಿರವರಿಂದ ಚಿಕಿತ್ಸೆ ಹಾಗೂ ಸಲಹೆ ನೀಡಲಾಗುವುದು. ಸುಸಜ್ಜಿತ ಪ್ರಯೋಗಾಲಯ, ಡೇ ಕೇರ್, ಔಷಧಾಲಯವನ್ನು ಸಹ ಹೊಂದಿದೆ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ.
ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. At Ananta, we believe education is more than just books and buildings. Yes, we offer world-class infrastructure, state-of-the-art labs, digital classrooms, reliable transport, and a modern canteen. But what truly defines us is our commitment to shaping futures. And when it comes to coaching for G and NEET, we don't just promise excellence, we partner with the best to deliver it. We are proud to have Alan, India's most trusted name in competitive exam coaching, as our academic partner. With over 36 years of proven expertise, Alan has guided lakhs of students to top ranks in IITs, AIIMS, and government medical colleges across India. At Ananta, together with Alan's expertise, your child will benefit from expert faculty from Ananta, top study material and online test series with national level benchmarking by Alan, personalized learning paths with advanced progress tracking, technology-powered classrooms designed for active engagement and the same academic rigor that has produced national toppers year after year, because at Ananta, your child's success isn't just a goal, it's our purpose. Choose PUC at Ananta in collaboration with Alan's legacy of excellence and give your child the competitive edge they truly deserve. Ananta, where learning meets limitless possibilities. ಚೀಟಿ ವ್ಯವಹಾರದಲ್ಲಿನ ಸಲುಗೆಯಿಂದ ಗೃಹಿಣಿಗೆ ಹತ್ತಿರವಾದ ಯುವಕ ಸೈಟ್ ಕೊಡಿಸುವೆ ಎಂದು ನಂಬಿಸಿ ಫೇಕ್ ಅಗ್ರಿಮೆಂಟ್ ಮಾಡಿಸಿ 20 ಲಕ್ಷ ಮೋಸದ ವಿಚಾರ ಗಂಡನಿಗೆ ತಿಳಿದು ಮನೆಯಲ್ಲಿ ಗಲಾಟೆಯಾಗಿ ಮನನೊಂದು ಗೃಹಿಣಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಅದ್ಯಾರು ಅಂತೀರಾ? ಈ ವರದಿ ನೋಡಿ. ಈಕೆ ಹೆಸರು ವನಿತಾ, 36 ವರ್ಷ. ಚಿಕ್ಕಬಳ್ಳಾಪುರ ನಗರದ ಕೋಟೆ ಬಡಾವಣೆಯ ಜಟ್ಟಿಗರ ಬೀದಿಯ ನಿವಾಸಿ. ಗಂಡ ಕುಮಾರ್ ಎಂಬುವರು ಅಡುಗೆ ಭಟ್ರಾಗಿದ್ರು. ಇಬ್ರು ಸಹ ಕೆಲಸ ಮಾಡ್ಕೊಂಡಿದ್ರು. ವನಿತಾ ಅದೇ ಏರಿಯಾದಲ್ಲಿ ಚೀಟಿ ವ್ಯವಹಾರ ಮಾಡ್ಕೊಂಡಿದ್ಲು. ಚೀಟಿ ನಡೆಸ್ತಾ ಇರೋ ಕಡೆ ವಿಕ್ಕಿ ಎಂಬ ಯುವಕನ ಪರಿಚಯವಾಗಿತ್ತು. ಅದೇ ವಿಕ್ಕಿ ವನಿತಾಳಿಗೆ ಹತ್ತಿರವಾಗಿದ್ದ. ಇನ್ನು ವಿಕ್ಕಿಯನ್ನ ನಂಬಿದ್ದ ವನಿತಾಗೆ ಆತ ನಿನಗೆ ಸೈಟ್ ಕೊಡಿಸ್ತೀನಿ ಅಂತ ನಂಬಿಸಿ ಆಗಾಗ ಹಣ ಪಡೆದುಕೊಂಡಿದ್ದ. ಕೊನೆಗೆ ಸೈಟ್ ಒಂದನ್ನ ತೋರಿಸಿ ಫೇಕ್ ಅಗ್ರಿಮೆಂಟ್ ಹಾಕಿ 20 ಲಕ್ಷ ರೂಪಾಯಿಗಳನ್ನ ಪಡೆದು ಮೋಸ ಮಾಡಿದ್ನಂತೆ. ಆದ್ರೆ ಮೋಸದ ವಿಚಾರ ತಿಳಿದ ಗಂಡ ವನಿತಾಳ ಬಳಿ ಗಲಾಟೆ ಮಾಡಿಕೊಂಡಿದ್ದಾರೆ. ವಿಕ್ಕಿ ಮಾತ್ರ ಹಣ ಹಿಂತಿರುಗಿಸದೆ ವಂಚಿಸಿದ್ದಾನೆ. ಇದರಿಂದ ಮನನೊಂದ ವನಿತಾ ನಗರದ ಬಿಬಿ ರಸ್ತೆಯ ಕನ್ನಡ ಭವನದ ಪಕ್ಕದಲ್ಲೇ ಇರುವ ಕಲ್ಯಾಣಿಯಲ್ಲಿ ಇಂದು ಬೆಳಿಗ್ಗೆ ಸಾವಿಗೆ ಶರಣಾಗಿದ್ದಾಳೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ದಿನ ನಮ್ಮ ಚಿಕ್ಕಬಳ್ಳಾಪುರ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಕನ್ನಡ ಭವನ ಪಕ್ಕದಲ್ಲಿ ಹಳೇದು ಒಂದು ಕಲ್ಯಾಣಿ ಇದೆ. ಆ ಕಲ್ಯಾಣಿಯಲ್ಲಿ ಒಂದು ಬಾಡಿ ಸಿಕ್ಕಿದೆ. ಅದೇ ಪರಿಶೀಲನೆ ಮಾಡೋಕ್ಕೆ ನಾನು ಕೂಡ ಬಂದಿದ್ದೀನಿ. ಅರೌಂಡ್ 35 to 40 ಇಯರ್ಸ್ ಏಜ್ ಇದೆ, ಈ ಥರ ಕಾಣಿಸ್ತಾ ಇದೆ. ಅದನ್ನು ನಾವು ರಿಕವರ್ ಮಾಡಿ ಬಾಡಿಗೆ ಆಮೇಲೆ PM ಆದಮೇಲೆ ಗೊತ್ತಾಗುತ್ತೆ ಎಕ್ಸಾಕ್ಟ್ಲಿ ಏನಾಗಿದೆ. ಪ್ರೈಮಾ ಫೇಸಿ ಸೊಸೈಟಿ ಥರ ಕಾಣಿಸ್ತಾ ಇದೆ, ಬಟ್ ಡೆಫಿನೆಟ್ಲಿ ಬೇರೆ ಏನಾದರೂ ಎಂಗಲ್ ಇದೆ ಅದನ್ನು ಕೂಡ ಪತ್ತೆ ಮಾಡಿಕೊಂಡು ಮುಂದೆ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಸೊ ಯಾರಾದರೂ ಪತ್ತೆ ಆಯಿತಾ ಅಥವಾ ಏನಂತ ಸರ್? ಈಗ ಏನು ಐಡೆಂಟಿಫಿಕೇಷನ್ ಆಗಿಲ್ಲ ಬಾಡಿದು ರಿಕವರಿ ಮಾಡಿಕೊಂಡು ಈಗ ಕೂಡ ಈ ಕಲ್ಯಾಣಿಯಲ್ಲಿ ಇದೆ. ಸ್ಟಾಫ್ ಕರೆದಿದ್ದೀವಿ ನಾವು. ಆಲ್ರೆಡಿ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಕೂಡ ಬಂದಿದ್ದಾರೆ. ಎವಿಡೆನ್ಸಸ್ ವಗೇರೆ ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಬೇಗ ಬಾಡಿಗೆ ರಿಕವರ್ ಮಾಡಿ ಶಿಫ್ಟ್ ಮಾಡ್ತೀವಿ ಹಾಸ್ಪಿಟಲ್ಗೆ. ಐಡೆಂಟಿಫಿಕೇಷನ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಮೇಲ್ನೋಟಕ್ಕೆ ಯಾವ ರೀತಿ ಕಾಣ್ತಿದೆ ಸರ್? ಮೇಲ್ನೋಟಕ್ಕೆ ನೋಡಿ, ಈಗ ಸಿನ್ಸ್ ರಿಕವರ್ ಆಗಿಲ್ಲ, ಹೊರಗಡೆಯಿಂದ ಕಾಣಿಸ್ತಾ ಇದೆ. ಏನು ಇಂಜರೀಸ್ ಪ್ರೈಮಾ ಫೇಸಿ ಕಾಣಿಸ್ತಾ ಇಲ್ಲ, ಬಟ್ ಬೇರೆ ಯಾವುದು ಇಂಟರ್ನಲ್ ಇಂಜರೀಸ್ ಇದೆ ಅದು ಕೂಡ ಇರ್ಬೋದು. ಸೊ PM ಆದಮೇಲೆ ಕ್ಲಿಯರ್ ಆಗುತ್ತೆ ರೀಸನ್ ಆಫ್ ಡೆತ್. ಮಿಸ್ಸಿಂಗ್ ಕೇಸ್ ಡೆಫಿನೆಟ್ಲಿ ಐಡೆಂಟಿಫಿಕೇಷನ್ ಆಗುತ್ತೆ. ಮಿಸ್ಸಿಂಗ್ ಕೇಸಸ್ ಜೊತೆಗೆ ನಾವು ಕನ್ಫರ್ಮ್ ಮಾಡ್ತೀವಿ, ಟೆಲಿ ಮಾಡ್ತೀವಿ. ಮೇಲೆ ಫೀಮೇಲ್ ಬಾಡಿ ಇದೆ, ಅರೌಂಡ್ 40 ಇಯರ್ಸ್ ಥರ ಈ ಥರ ಏಜ್ ಕಾಣಿಸ್ತಾ ಇದೆ.
ನೋಡೋಣ BM ಆದಮೇಲೆ ಕ್ಲಿಯರ್ ಆಗುತ್ತೆ. ಅಂದಹಾಗೆ ವನಿತಾಗೆ ಇಬ್ಬರು ಗಂಡು ಮಕ್ಕಳಿದ್ದು ಗಂಡ ಕುಮಾರ್ 5 ಲಕ್ಷ ರೂಪಾಯಿ ಹಣದಲ್ಲಿ ತನ್ನ ಸ್ನೇಹಿತನೊಬ್ಬನಿಗೆ 2.5 ಲಕ್ಷ ರೂಪಾಯಿ ಹಣ ಕೊಟ್ಟಿದ್ಲಂತೆ. ಇನ್ನು ಇಷ್ಟೇ ಅಲ್ಲದೆ ಗಂಡನಿಗೆ ಗೊತ್ತಿಲ್ಲದಂತೆ ಹಲವು ಕಡೆ ಫೈನಾನ್ಸ್ಗಳಲ್ಲೂ ಸಾಲ ಮಾಡಿಕೊಂಡಿದ್ಲಂತೆ. ಮಂಗಳವಾರ ಇದೇ ವಿಚಾರವಾಗಿ ಗಂಡ ಹೆಂಡತಿಗೆ ಬೈದಿದ್ನಂತೆ. ಇದರಿಂದ ಮನ ನೊಂದ ವನಿತಾ ಮಂಗಳವಾರ ಬೆಳಿಗ್ಗೆ ಮನೆಯಿಂದ ಹೊರಟು ಹೋಗಿದ್ಲು. ಇನ್ನು ಬುಧವಾರ ಬೆಳಿಗ್ಗೆ ಕಲ್ಯಾಣಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾಳೆ. 20 ಲಕ್ಷ ರೂಪಾಯಿಗಳನ್ನ ವಂಚನೆ ಮಾಡಿದ್ದ ವಿಕ್ಕಿಯ ವಿರುದ್ಧ ಚಿಕ್ಕಬಳ್ಳಾಪುರ ನಗರ ಠಾಣೆಯಲ್ಲಿ ದೂರು ದಾಖಲು ಮಾಡಿದ್ದಾರೆ. ಇವನು ಸಿಗರೇಟ್ಗೆ ಇದಕ್ಕೆ ಬರ್ತಾ ಇದ್ದ 2020ರಲ್ಲಿ ಸ್ಟಾರ್ಟ್ ಆಗಿದ್ದು. 20ರಲ್ಲಿ ಸ್ಟಾರ್ಟ್ ಆಗಿ 21ರಲ್ಲಿ ಇವನು ಬರ್ತಾ ಇದ್ದ. ಸಿಗರೇಟ್ ಬೇಕು ಬಿಡಿ ರಾತ್ರಿ ಹೊತ್ತು ತಗೊಂಡ್ಮೇಲೆ ನಮ್ಮನ್ನೆಲ್ಲ ಕೇಳೋಣ, ನಾವು ಅಲ್ಲಿ ಮನೆ ಕಟ್ತಾ ಇದ್ದೀವಿ, ಇಲ್ಲಿ ಮನೆ ಕಟ್ತಾ ಇದ್ದೀವಿ, ನಮ್ಮ ಮನೆ ಕಟ್ಟೋಣ ಅಂದ್ಕೊಂಡಿದ್ದೀವಿ, ಸ್ವಲ್ಪ ಅಮೌಂಟ್ ಇಟ್ಕೊಂಡಿದ್ದೀವಿ ಅಂತ ಅವ್ನು ಅಮೌಂಟ್ ಇರುತ್ತೆ ತಿಳ್ಕೊಂಡು ಏನು ಮಾಡ್ದೆ, ಏನಾನ ಮಾಡಿ ಅವ್ರ ಹತ್ರ ದುಡ್ಡು ಕೀಳ್ಬೇಕು ಅಂತ. ಅವ್ರಿಗೆ ಅಕ್ಕ ನಿಮಗೆ ಚೆನ್ನಾಗಿ ಕಟ್ಕೊಳಂಗೆ ನಾನು ಕ್ಯಾಂಪಸ್ ಹತ್ರ ನಾನು ಬೆಂಗಳೂರಲ್ಲಿ ಇದು ಮಾಡ್ತಾಯಿದ್ದೆ, ಲೇಔಟ್ಗಳು ಸೇಲ್ಸ್ ಮಾಡ್ತಾಯಿದ್ದೆ. ಅಲ್ಲಿ ಸೇಲ್ಸ್ ಬಾಯ್ ನಾನು ಎಷ್ಟೋ ಲೇಔಟ್ಗಳು ಮಾರಾಕಿದ್ದೀನಿ. ಇವಾಗ ಆಂಧ್ರದವರು ಒಂದು ಕೊಟ್ಟವ್ರೆ ಚೊಕ್ಕಳ್ಳಿ ಹತ್ರ ಮುಂದೆ, ಅದು ನಿಮ್ಗೆ 2 ಸೈಟ್ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಸ್ಟಾರ್ಟಿಂಗು ಫೋನ್ಪೇ ಹಾಕ್ಸ್ಕೊಂಡು ಅವನು ಕೆನರಾ ಬ್ಯಾಂಕಿಂದ ಎಷ್ಟು 9 ಲಕ್ಷ ಆ ಥರ ಹಾಕ್ಸ್ಕೊಂಡು ಒಟ್ಟು 28 ಲಕ್ಷವರೆಗೂ ತಗೊಂಡು ಅವ್ರಿಗೆ ಪ್ರೆಷರ್ ತಡೆಯೋಕ್ಕಾಗಿದೆ. ಈ ಕಡೆ ನಾವು ಬೇರೆ ಒಂದು ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದೀವಿ, ನಮ್ಮ ಹತ್ರ ಇರೋ ದುಡ್ಡೆಲ್ಲ ಅವ್ರಿಗೆ ಹೊರ್ಟೋಯ್ತು. ಇನ್ನು ಅಮೌಂಟ್ ಶಾರ್ಟೇಜ್ ಬಂತು, ಇವ್ನು ಕೇಳಿದ್ರೆ ಇವ್ನು ಕೊಡಲಿಲ್ಲ. ಆಮೇಲೆ ಚೀಟಿಗಳು ಅದು ಇದು ಎತ್ಕೊಂಡಿದ್ರು, ಫೈನಾನ್ಸಲ್ಲಿ ತಗೊಂಡಿದ್ರು, ಎಲ್ಲ ಪ್ರೆಷರ್ ಒಟ್ಟಿಗೆ ಆಗಿ ಇವನು ಹೋಗಿ ಸುಮಾರು 10 ಸಾರಿ ಹೋಗಿ ಕೇಳಿದೆ. ಇವನು ಈಗ ಇವತ್ತು ನಾಳೆ ಅಂದನು ಒಂದು ತಿಂಗಳಿಂದ ಸ್ವಿಚ್ ಆಫ್ ಮಾಡಿ ಇಟ್ಕೊಂಡವನು. ಅವ್ನು ಕೊಡಲೇ ಇಲ್ಲ. ಆ ಪ್ರೆಷರ್ಗೆ ಏನಾಯಿತು, ನಮ್ಮ ಮನೆಯಲ್ಲೂ ಯಾವಾಗೂ ಗಲಾಟೆ, ದುಡ್ಡಿಲ್ಲ, ಮನೆ ಕಟ್ಟಲಿಲ್ಲ, ಮಕ್ಕಳು ಓದ್ತಾ ಇದ್ದಾರೆ, BGS ಅಲ್ಲಿ ಫಸ್ಟ್ ಇಯರ್ ಓದ್ತಾ ಇದ್ದಾನೆ, ಇನ್ನೊಬ್ಬನು ಫೀಸ್ ಕಟ್ಟಬೇಕು, 1 ಲಕ್ಷ ಫೀಸು. ನಾವು ಮಾಡೋದು ಅಡುಗೆ ಕೆಲಸ, ಒಂದಿನ ಇದ್ದರೆ ಒಂದು ವಾರ ಇದ್ದೀವಿ, ಹಿಂಗೆ ತೊಂದರೆ ಆಗ್ತಾಯಿದೆ, ಕೇಳು ಅನ್ನೋದಕ್ಕೆ ಜಾಸ್ತಿ ಅವನು ಸ್ವಿಚ್ ಆಫ್ ಮಾಡ್ಕೊಂಡ. ಕೆಟ್ಟ ಮಾತುಗಳೇ ಬೈದು ಕೇಳಿದ್ರು. ಸೋಮವಾರ ದಿನ ರಾತ್ರಿ ಹೋಗಿದ್ದೀವಿ ನಾವು 4 ಜನ ಅವ್ರ ಮನೆ ಹತ್ರ ಹೋಗಿ ಕೇಳೋಣ ಅಂತ ಕರೆದ್ವಿ. ಡೋರೆಲ್ಲ ಹೊಡೆದ್ವಿ. ನಾನೇ ಬೈದ್ಬಿಟ್ಟು ಬಂದೆ, ಲೋಪ ನನ್ನ ಮಗನ ಎಲ್ಲೋದವನು ಹೆಣ್ಮಕ್ಳಿಗೆ ಅನ್ಯಾಯ ಮಾಡ್ತಾನೆ, ಬರಲಿ ಅವನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳಿದ್ರೆ ಅವ್ರು ಯಾರೂ ಇರಲಿಲ್ಲ, ಎಲ್ಲ ಬಾಗಿಲು ಹಾಕ್ಕೊಂಡು ಹೊಟ್ಟೋಗಿದ್ರು. ಲೈಟ್ ಹಾಕಿತ್ತು, ಯಾರೋ ಇದ್ರೇನೋ ತೆಗಿಲಿಲ್ಲ, ಅವ್ರಿಗೆ ಯಾರು ಹೇಳಿದ್ರೇನೋ. ಆಮೇಲೆ ಬೆಳಗ್ಗೆ ಸೋಮವಾರ ಬಂದು ನಂಗೆ ಅವೆಲ್ಲ ಗೊತ್ತಿಲ್ಲ, ನೀನು ಕೊಟ್ಟಿದ್ದೀಯ ತಾನೆ, ದುಡ್ಡು ಇಸ್ಕೊಂಬಂದು ಕೊಡು ನನಗೆ ಅಂತಂದೆ. ಮಂಗಳವಾರ ಬೆಳಗ್ಗೆ ಎದ್ದು ಹೋದವರು ಎಲ್ಲ ಮಾಮೂಲಿ ಜಗಳ ಆದಾಗ ಹೋಗ್ತಾಯಿದ್ರು, ಅಲ್ಲಿ ಇಲ್ಲಿ ಫ್ರೆಂಡ್ಸ್ ಮನೇಲಿ ಹಂಗೆ ಬರ್ತಾರೆ ಬಿಡು ಅಂತ ನಾವು ಅಂದ್ಕೊಂಡಿದ್ವಿ. ಮಂಗಳವಾರ ಬೆಳಗ್ಗೆ ಹೋದವರು ಬುಧವಾರ ಬೆಳಗ್ಗೆ ನಮಗೆ ಈ ಥರ ಸ್ಟೇಷನಿಂದನೇ ಫೋನ್ ಬಂತು. ನಮಗೆ ಗೊತ್ತೇ ಇಲ್ಲ, ನಮ್ಗೆ ಈ ಥರ ಆಗಿರೋದು ಏನೂ ತಿಳ್ಕೊಂಡೇ ಇಲ್ಲ. ಆಮೇಲೆ ಎಲ್ಲ ವಾಟ್ಸಪ್ ಬಂದು ಗೊತ್ತಾದ್ಮೇಲೆ ನಾವು ಹೋಗಿರೋದು ಅಷ್ಟೇ. ಅದು ಯಾರು ದುಡ್ಡು ಇಸ್ಕೊಂಡಿದ್ರು? CS ವಿಕ್ಕಿ ಅಂತ ಅಪ್ಪಯ್ಯ ಶೆಟ್ಟಿ ಅವ್ರ ಮೊಮ್ಮಗ, ಕೋಟೆಯಲ್ಲಿ ಪುಟ್ಟೂರ ಹೋಟ್ಲವ್ರು, ಅಭಿಷೇಕ್ ಹೋಟ್ಲು ಅವ್ರ ಮನೆ ಮುಂದ್ಗಡೆ ಅವರು ಆಲೂಗಡ್ಡೆ ಮಂಡಿ ಎಲ್ಲ ಇದೆ, ಆಲೂಗಡ್ಡೆ ಮಂಡಿಗಳು 2 ಇದೆ, ಅಲ್ಲಿ ದೊಡ್ಡ ಇದಿದೆ, ಜಾಗ ಇದೆ, ಚೆನ್ನಾಗಿರೋರೆ. ಬಾಲಾಜಿ ಟ್ಯಾಕ್ಸ್ ಹಿಂದ್ಗಡೆ ಅಂಗಡಿಗಳಿದ್ದಾವೆ, ಇಲ್ಲೂ ಮನೆ ಬಾಡಿಗೆ. ಈಗ ನಿಮ್ಮ ಸೈಟ್ ಕೊಡಿಸ್ತೀವಿ ಅಂತ ದುಡ್ಡು ಇಸ್ಕೊಂಡಿರೋದು? ಸೈಟ್ ಕೊಡಿಸ್ತೀವಿ ಅಂತ ನಮ್ಮ ಹೆಂಗಸ್ರ ಹತ್ರ ಇಸ್ಕೊಂಡಿರೋದು. ನಾನು ಕೊಟ್ಟಿಲ್ಲ, ಅವರು ಫೋನ್ಪೇ ಹಾಕಿರೋದು. ನಾವು ಕೊಡ್ತಾ ಇರಲಿಲ್ಲ, ಹಿಂಗೆಲ್ಲ ಕೇಳಿದ್ದಿದ್ರು. ಬಟ್ ಸೈಟ್ ಏನು ತೋರಿಸಿದ್ರಾ? ಸೈಟ್ ತೋರಿಸಿ ಅಗ್ರಿಮೆಂಟ್ ಹಾಕ್ಸವನೆ ಬೇಕು. ಅಗ್ರಿಮೆಂಟ್ ಹಾಕ್ಸಿ ಅವ್ರ ಅಪ್ಪ ಅವ್ರ ಅಮ್ಮ ಅವ್ರ ಹತ್ರ ಅವ್ರು ಕರ್ಸವ್ರೆ, ಏನಪ್ಪ ಹಿಂಗೆ ಮಾಡಿದ್ದೀಯ ಮರ್ಯಾದೆ ಪ್ರಶ್ನೆ, ನಮ್ಮ ಅಳಿಯನ್ ಗೊತ್ತೇ ಇದ್ರೆ ಏನಾಗುತ್ತೆ ಅಂದರೆ ಅವ್ನು ಕರ್ಸು. ಅವರು ಕೇಳವ್ರೆ ಏನಪ್ಪ ಹಿಂಗೆ ಅಂತ. ಆವಾಗ ಅಕ್ಕ ನಿಮ್ಗೆ 2-3 ದಿನದಲ್ಲಿ ಸೇಲ್ ಮಾಡಿಕೊಟ್ಬಿಡ್ತೀನಿ, ಆ ಅಗ್ರಿಮೆಂಟ್ ವಾಪಸ್ ಕೊಡಿ ಅಂತ ಇಸ್ಕೊಂಬಂದ್ಬಿಟ್ಟೆ ಅವ್ರ ಹತ್ರ. ಅವ್ರ ಅಪ್ಪ ಅಮ್ಮ ಹತ್ರ ಕೊಡಗಳ್ಳಿ. ಬೇರೆ ಸಂಬಂಧಗಳೇನ್ರ ಇತ್ತಾ? ಬೇರೆ ಏನು, ಅವನು ಈ ದುಡ್ಡು ಮಾಫಿ ಮಾಡೋಕೆ ಹೆಣ್ಮಕ್ಳ ಜೊತೆ ಸಂಬಂಧ ಇಟ್ಕೊಳ್ಳೋದು ಅಥವಾ ಏನಾದ್ರು ಬ್ರೈನ್ ವಾಶ್ ಮಾಡೋನು, ಅದೆಲ್ಲ ಏನಿಲ್ಲ. ಬ್ರೈನ್ ವಾಶ್ ಮಾಡೋದು ಈ ಥರ ಎಲ್ಲ ಇನ್ನು ಸುಮಾರು ಜನದ ಹತ್ರ ಇದೇ ಕೆಲಸ. ನಾವು ಸುಮಾರು ಹೆಣ್ಮಕ್ಳಿಗೂ ಕೊಡಬೇಕು. ನೀವು ನ್ಯೂಸಲ್ಲಿ ಹಾಕಿ ಎಲ್ಲ ಗೊತ್ತಾಗುತ್ತೆ. 1-2 ದಿನ ಹಿಂದೆ ಯಾರೋ ಬಂದು ಅವ್ರ ಮನೆ ಹತ್ರ ಹೆಂಗಸರೇ ಗಲಾಟೆ ಮಾಡಿದ್ರು. ಅವ್ರ ಅಪ್ಪ ಅದಂಥವನ್ನ ಹೋಗಿ ಕೇಳಿದ್ರೆ ನಂಗೆ ಗೊತ್ತಿಲ್ಲ, ಇವ್ನು ನನ್ನ ಮಗನೇ ಅಲ್ಲ, ಇಟ್ಕೊಂಡೋಗಿ ಕೆಲ್ಸಕ್ಕೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸಾಯಿಸಾಕ್ಬಿಡ್ರಿ ರೌಡಿಗಳನ್ನ ಬಿಟ್ಟು, ಇಲ್ಲ ಪೊಲೀಸ್ ಸ್ಟೇಷನ್ಗೆ ಅರೆಸ್ಟ್ ಮಾಡಿಸಿ. ಇವನು ಸರಿ ಇಲ್ಲ, ಜೂಜಾಡ್ತಾನೆ. ಆಮೇಲೆ ಒಡವೆ ಎಲ್ಲ ನಾನು ಇಟ್ಟಿಲ್ಲ, ಗಂಡ ಆದವನು ಇವನೇ ತಗೊಂಡೋಗಿ ಒಡವೆ ಇಟ್ಟವನು.
ಇವನೇ ಅವ್ರ ಅಮ್ಮಂದು ನಮ್ಮ ಹೆಂಗಸ್ರದ್ದು ಎಲ್ಲ ಬ್ಯಾಂಕಲ್ಲಿ ಅವನೇ ಇಟ್ಟವನು. ಇವರು ಹೆಂಗೆ ಯಾರಿಗೋ ಒಡವೆಗಳನ್ನ ಕೊಟ್ಬಿಡ್ತಾರೆ. ಇನ್ನು ಅಕ್ಕ ನಿಮಗೆ ಚೆನ್ನಾಗಿ ಮನೆ ಕಟ್ಕೋಬೇಕು ಅಂತ ಆಸೆ ಇದೆ, ನಿಮ್ಗೆ ಅಗ್ರಿಮೆಂಟ್ ಹಾಕ್ಕೊಡ್ತೀನಿ, 200 ರೂಪಾಯಿ ಜಂಪ್ ಆಗುತ್ತೆ, ಹಾಗೆ ಸೇಲ್ ಮಾಡಿಬಿಟ್ಟು ಹಂಗೆ ಕೊಡ್ತೀನಿ ಅಂತ ಹೇಳಿ 2021ರಲ್ಲಿ ಇಸ್ಕೊಂಡಿರೋದು. ಇವಾಗ 2025 5 ವರ್ಷ ಆದರೂ ಕೊಟ್ಟಿಲ್ಲ. ಕೇಳ್ಕೊಂಡು ಇವಾಗ ಇಷ್ಟು ದೊಡ್ಡ ಬ್ಲಾಸ್ಟ್ ಆಗೋಗಿದೆ. ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ, ಏನೋ ಕೊಡ್ತೀನಿ ಅಂತ. ಇನ್ನು ಸ್ಥಳಕ್ಕೆ ಎಸ್ಪಿ ಕುಶಾಲ್ ಚೌಕ್ಸೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದು ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಬಲಿಜ ಸಮುದಾಯದವರ ಬಹುದಿನಗಳ ಕನಸಾಗಿದ್ದ 3A ಇಂದ 2A ಸೇರ್ಪಡೆ ವಿಚಾರ ಇದೀಗ ನನಸಾಗುವ ಕಾಲ ಸನ್ನಿಹಿತವಾಗಿದೆ. ಬಲ್ಲ ಮೂಲಗಳ ಪ್ರಕಾರ ಎಲ್ಲ ಅಂದುಕೊಂಡಂತೆ ಆದರೆ ಕ್ಯಾಬಿನೆಟ್ನಲ್ಲಿ ಮಂಡನೆಯಾಗುವುದೊಂದೇ ಬಾಕಿ ಇದೆ ಎಂದು ತಿಳಿದು ಬರುತ್ತಿದೆ. ಈ ಕುರಿತು ಒಂದು ವರದಿ. ಕಳೆದ 20-25 ವರ್ಷದಿಂದ 2Aಗೆ ನಮ್ಮ ಹೋರಾಟ ಇದೆ. ನಾಮಿನ್ ನಮ್ಮಕಂ ಪೆಟ್ಟಂಡ నేను 2A తెచ్చి తీరుతాను. ಹೌದು, ಬಲಿಜ ಸಮುದಾಯವನ್ನು 3A ಇಂದ 2A ವರ್ಗಕ್ಕೆ ಸೇರ್ಪಡೆ ಮಾಡಬೇಕೆನ್ನುವುದು ಸಮುದಾಯದವರ ಸುಮಾರು 32 ವರ್ಷಗಳ ಕನಸಾಗಿದೆ. ಅದಕ್ಕಾಗಿ ನಿರಂತರವಾಗಿ ಸಮುದಾಯದ ಮುಖಂಡರು ಹೋರಾಟಗಳನ್ನು ನಡೆಸುತ್ತಲೇ ಇದ್ದರು. ಅದರಲ್ಲೂ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದ 224 ಶಾಸಕರಲ್ಲಿ ಆಯ್ಕೆಯಾದ ಏಕೈಕ ಬಲಿಜ ಶಾಸಕ ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕ ಪ್ರದೀಪ್ ಈಶ್ವರ್ ಆಗಿದ್ದಾರೆ. ಶಾಸಕರಾಗಿ ಆಯ್ಕೆ ಆದಾಗಿನಿಂದ ವೇದಿಕೆಗಳಲ್ಲಿ ಬಲಿಜ ಸಮುದಾಯವನ್ನು ಶತಾಯಗತಾಯ ನಾನು 3A ಇಂದ 2Aಗೆ ನನ್ನ ಅವಧಿಯಲ್ಲಿಯೇ ಸೇರ್ಪಡೆ ಮಾಡಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದಿದ್ದರು. ಈ ವಿಚಾರವಾಗಿ ಅವರ ಮೇಲೆ ಜವಾಬ್ದಾರಿ ಹಾಗೂ ಒತ್ತಡಗಳು ಸಹ ಹೆಚ್ಚಿತ್ತು. ಕಳೆದ ಕೆಲವು ದಿನಗಳಿಂದ ಜಾತಿ ಗಣತಿ ಸದ್ದು ಇಡೀ ರಾಜ್ಯದಾದ್ಯಂತ ತಲ್ಲಣ ಸೃಷ್ಟಿಸಿದೆ. ಇದರ ಬೆನ್ನಲ್ಲೇ ಬಲಿಜ ಸಮುದಾಯವನ್ನು 3A ಇಂದ 2Aಗೆ ಸೇರ್ಪಡೆ ಮಾಡಲು ಶಾಸಕ ಪ್ರದೀಪ್ ಈಶ್ವರ್, ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ರಾಜ್ಯ ಮಟ್ಟದ ಸಂಪುಟ ಸಭೆಗಳಲ್ಲಿ ಸತತ 4-5 ತಿಂಗಳುಗಳಿಂದ ಬಲಿಜ ಸಮುದಾಯದ ಪರ ಧ್ವನಿ ಎತ್ತಿ ತಮ್ಮ ರಾಜತಾಂತ್ರಿಕತೆಯಿಂದ ಮುಖ್ಯಮಂತ್ರಿಗಳ ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ತಿಳಿದು ಬರುತ್ತಿದೆ. ಕ್ಯಾಬಿನೆಟ್ನಲ್ಲಿ ಮಂಡನೆ ಮಾತ್ರ ಬಾಕಿ ಉಳಿದಿದೆ ಎಂದು ಬಲವಾದ ರಾಜಕೀಯ ಮೂಲಗಳಿಂದ ತಿಳಿದು ಬರುತ್ತಿದೆ. ಈ ವಿಚಾರ ಬಲಿಜ ಸಮುದಾಯದವರಲ್ಲಿ ಹರ್ಷ ಹೆಚ್ಚಿಸಿದೆ. ಕ್ಯಾಬಿನೆಟ್ನಲ್ಲಿ ಮಂಡನೆಯಾದರೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಬಲಿಜ ಸಮುದಾಯಕ್ಕೆ ಕೊಟ್ಟ ಮಾತನ್ನು ಶಾಸಕ ಪ್ರದೀಪ್ ಈಶ್ವರ್ ನೆರವೇರಿಸಿದಂತಾಗುತ್ತದೆ. ಕಳೆದ 20-25 ವರ್ಷದಿಂದ 2Aಗೆ ನಮ್ಮ ಹೋರಾಟ ಇದೆ. ನಾಮಿನ್ ನಮ್ಮಕಂ ಪೆಟ್ಟಂಡ నేను 2A తెచ్చి తీరుతాను. ನಾನು ನೀವು ನೋಡಿ, ಯಾವತ್ತು ನಾನು ಚುನಾವಣೆ ನನ್ನ ಭಾಷಣದಲ್ಲಿ ಯಾವತ್ತು ನನ್ನ ಸಮುದಾಯದವರಿಗೆ ನಾನು 2A ತರ್ತೀನಿ ಅಂತ ನಿಮ್ಮ ಹತ್ರ ನಾನು ನೋಟ್ ಹಾಕ್ಸ್ಕೊಂಡಿಲ್ಲ. ನಾನು ಗೆದ್ದ ಮೇಲೆ 2A ತರ್ತೀನಿ ಅಂತ ನಿಮಗೆ ಮಾತು ಕೊಡ್ತಾ ಇದ್ದೀನಿ. ಯಾಕೆ ಅಂದ್ರೆ ಒಂದು 2A ರಿಸರ್ವೇಶನ್ ಇಲ್ಲ ಅಂದ್ರೆ ಸಮುದಾಯದ ಮಕ್ಕಳಿಗೆ ಎಷ್ಟು ಸಮಸ್ಯೆ ಆಗುತ್ತೆ ಅಂತ ನನಗೆ ಗೊತ್ತು. ನನ್ನ ಸಮುದಾಯದವ್ರಿಗೆ ಹೇಳ್ತೀನಣ್ಣ, ರಾಜಕಾರಣದಲ್ಲಿ ಯಾರು ಎಲ್ಲಾದ್ರೂ ಬೆಳೀಲಿ, ಅವ್ರವ್ರ ಆದರ್ಶಗಳು. ಆದರೆ ನಾನು ಹೇಳೋದೇನೆಂದರೆ ಸಮುದಾಯದ ವಿಚಾರಕ್ಕೆ ಬಂದಾಗ, ಮಕ್ಕಳ ಭವಿಷ್ಯದ ವಿಚಾರಕ್ಕೆ ಬಂದಾಗ, 2A ವಿಚಾರಕ್ಕೆ ಬಂದಾಗ, ಒಂದು ಬ್ಯಾಕ್ವರ್ಡ್ MLAಗಳದ್ದು ಮಾನ್ಯ ಮುಖ್ಯಮಂತ್ರಿಗಳು ಒಂದು ಸಭೆ ಮಾಡಿದ್ರಣ್ಣ ಒಂದು 2 ತಿಂಗಳಿಂದ. ಅವತ್ತು ಈ ಕೇಳಿದ್ರು OBCದು ಎಲ್ಲ MLAಗಳು ಮೀಟಿಂಗ್ ಮಾಡಿ, ನಾನು ಅವತ್ತು ಪಾರ್ಟಿಸಿಪೇಟ್ ಮಾಡಿದ್ದೆ. ನಾನು ಎದ್ದು ಮುಖ್ಯಮಂತ್ರಿಗಳಿಗೆ ಒಂದು 10 ನಿಮಿಷ ಎಕ್ಸ್ಪ್ಲೈನ್ ಮಾಡಿದೆ. ಸರ್, ನಮ್ಮ ಕಮ್ಯುನಿಟಿಗೆ 2A ಬೇಕು ಸರ್. ನಿಮಗೆ ಎಷ್ಟು ಜನಕ್ಕೆ ಮಾಹಿತಿ ಇದೆಯಲ್ಲೋ ಗೊತ್ತಿಲ್ಲ, ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ನಾವು 41,000 ಇದ್ದೀವಿ. ಚಿಕ್ಕಬಳ್ಳಾಪುರ ತಾಲೂಕಲ್ಲಿ 41,000 ಇದೀವಿ ಅನ್ನೋದು ನನಗೆ ಅಧಿಕಾರಿಗಳಿಂದ ಗೊತ್ತಾಗಿರೋ ಮಾಹಿತಿ. 41,000 ಇದೆ ಬರೀ ತಾಲೂಕಲ್ಲಿ. ಇನ್ನು ಜಿಲ್ಲೆಯಲ್ಲಿ ಬಹಳಷ್ಟಿದೆ. ಅಂದ್ರೆ ಇಷ್ಟು ರೆಪ್ರೆಸೆಂಟ್ ಮಾಡೋ ಸಮುದಾಯಕ್ಕೆ 2A ಅವಶ್ಯಕತೆ ಇದೆ. ಸ್ಟೇಟಲ್ಲೆಲ್ಲ ಹೋದ್ರೆ ನಾವು 45-50 ಲಕ್ಷ ದಾಟ್ತೀವಿ ಈಗಿರೋ ಮಾಹಿತಿ ಪ್ರಕಾರ. ಅಷ್ಟೇ ಅಲ್ಲ, ಇಲ್ಲಿ ತೆಲಂಗಾಣ, ಆಂಧ್ರ, ಕೇರಳ, ತಮಿಳುನಾಡಲ್ಲಿ, ದಕ್ಷಿಣ ಭಾರತದಲ್ಲಿ ಅತಿ ದೊಡ್ಡ ಸಮುದಾಯ ನಮ್ಮದು. ಇದ್ಯಾರು ಮರ್ತೋಗ್ಬಾರ್ದು ನೀವು. ತೆಲಂಗಾಣದಲ್ಲಿ, ಆಂಧ್ರದಲ್ಲಿ ಅತಿ ದೊಡ್ಡ ಸಮುದಾಯ ನಮ್ಮದು.
ಪವನ್ ಕಲ್ಯಾಣ್ ಎಲ್ಲೆಲ್ಲಿ ನಿಂತಿದ್ರು ಅಷ್ಟೂ ಗೆಲ್ತಾರೆ. ಅದು ಸಮುದಾಯದ ಶಕ್ತಿ. ಅದು ಅವ್ರು ಎಲ್ಲೆಲ್ಲಿ ಅಂದ್ರೆ ಸಮುದಾಯ ಜೊತೆಯಲ್ಲಿದ್ರೆ ಪ್ರತಿಯೊಬ್ಬರಿಗೂ ಏನ್ ಬೇಕಾದ್ರೂ ಆಗುತ್ತೆ ಅನ್ನೋದಕ್ಕೆ ಇವೆಲ್ಲ ನಿದರ್ಶನ. ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಸಾಯಿರಾಮ್ ಪಿಯು ಕಾಲೇಜ್ 2025-26ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: ಸೈನ್ಸ್, ಪಿಸಿಎಂಬಿ, ಪಿಸಿಎಂಸಿ, ಕಾಮರ್ಸ್, ಇಬಿಎಸಿಎಸ್. ಇನ್ನು ಸಿಇಟಿ, ಜೆಇಇ, ಐಐಟಿ, ನೀಟ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಇಂಡಿವಿಜುವಲ್ ಮೆಂಟರಿಂಗ್, ಸುಸಜ್ಜಿತ ಲ್ಯಾಬ್ ಹಾಗೂ ಲೈಬ್ರರಿ ಸೌಲಭ್ಯ, ಸಾರಿಗೆ ಸೌಲಭ್ಯ ಹಾಗೂ ನುರಿತ ಶಿಕ್ಷಕ ವೃಂದವನ್ನ ಹೊಂದಿದೆ. ವಿಶೇಷ ಸೂಚನೆ: ಹಾಸ್ಟೆಲ್ ಫೆಸಿಲಿಟಿ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ ಸಾಯಿರಾಮ್ ಪಿಯು ಕಾಲೇಜ್. ಗಣಿತಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ ರವರ ಸಾರಥ್ಯದಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪದವಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪದವಿ ಕಾಲೇಜು ಬೆಸ್ಟ್ ಡಿಗ್ರಿ ಕಾಲೇಜು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪದವಿ ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಲಭ್ಯವಿರುವ ಕೋರ್ಸ್ಗಳು ಬಿಕಾಂ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಸಿಎ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಎಸ್ಸಿ ಜನರಲ್ ಹಾಗೂ ಇಂಟಿಗ್ರೇಟೆಡ್. ಕೆಲವೇ ಸೀಟುಗಳು ಲಭ್ಯವಿದೆ. ಇನ್ನೇಕೆ ತಡ, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬೆಸ್ಟ್ ಡಿಗ್ರಿ ಕಾಲೇಜು, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ಬಿಗ್ ಡೇ ಹೈಪರ್ ಮಾರ್ಕೆಟ್, ಸ್ಥಳ ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಎಲ್ಲಾ ತರಹದ ದಿನಸಿ ಮತ್ತು ಗೃಹೋಪಯೋಗಿ ವಸ್ತುಗಳು ಪ್ರತಿನಿತ್ಯ 7% ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ. ಇದೀಗ ಸಮ್ಮರ್ ಹಾಟ್ ಸೇಲ್ನಲ್ಲಿ ತೊಗರಿಬೇಳೆ 1 ಕೆಜಿ ಕೇವಲ ₹105.90 ಮಾತ್ರ. ಅಟ್ಟಾ ಆಶೀರ್ವಾದ್ 10 ಕೆಜಿ ಕೇವಲ ₹499 ಮಾತ್ರ. ಸನ್ಪ್ಯೂರ್ ಆಯಿಲ್ 1 ಲೀಟರ್ಗೆ ₹143.90 ಮಾತ್ರ. ಫ್ರೀಡಮ್ ಆಯಿಲ್ 1 ಲೀಟರ್ ₹145.90 ಮಾತ್ರ. ಶುಗರ್ ಲೂಸ್ 1 ಕೆಜಿ ₹42.90 ಮಾತ್ರ. ನಂದಿನಿ ಘೀ 1 ಲೀಟರ್ಗೆ ₹572 ಮಾತ್ರ. ಕೇಸರ್ ಕಲಿ 30 ಕೆಜಿ ರೈಸ್ ₹2149 ಮಾತ್ರ. ಜಿಟಿಎಸ್ ಬುಲೆಟ್ 30 ಕೆಜಿ ರೈಸ್ ₹2149 ಮಾತ್ರ. ಸರ್ಫೆಕ್ಸಲ್ ಮ್ಯಾಜಿಕ್ 4+2 ಕೆಜಿ ಎಂಆರ್ಪಿಯಿಂದ ₹300 ಕಡಿತ. ಏರಿಯಲ್ ಮ್ಯಾಜಿಕ್ 4+2 ಕೆಜಿ ಎಂಆರ್ಪಿಯಿಂದ ₹350 ಕಡಿತ. ಪಿಜನ್ ಗ್ಯಾಸ್ ಸ್ಟವ್ 2 ಬರ್ನಲ್ ಕೇವಲ ₹999 ಮಾತ್ರ. ಉಚಿತ ಹೋಮ್ ಡೆಲಿವರಿ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ ಬಿಗ್ ಡೇ ಹೈಪರ್ ಮಾರ್ಕೆಟ್. ಎಸ್ಎಲ್ವಿ ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಷನ್ ಅಂಡ್ ರೆಸಿಡೆನ್ಷಿಯಲ್. ಸ್ಥಳ ಚನ್ನರಾಯಪಟ್ಟಣ ರಸ್ತೆ, ವಿಜಯಪುರ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 2025ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ನರ್ಸರಿಯಿಂದ 9ನೇ ತರಗತಿವರೆಗೆ ಐಸಿಎಸ್ಸಿ ಸಿಲೆಬಸ್ಗೆ ಈಗಾಗಲೇ ದಾಖಲಾತಿಗಳು ಪ್ರಾರಂಭವಾಗಿದೆ. ಈ ಬಾರಿ ಬಡ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರೋತ್ಸಾಹಕ್ಕಾಗಿ ಬ್ರೈಟ್ ಸ್ಕಾಲರ್ಶಿಪ್ ಅನ್ನು ಪರಿಚಯಿಸುತ್ತಿದೆ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ 6364614657 6364614660. ವಿಶೇಷ ಸೂಚನೆ: ಎಂಎಂಟಿವಿ ವೀಕ್ಷಕರಿಗೆ ಬಂಪರ್ ಆಫರ್, ವಿಶೇಷ ರಿಯಾಯಿತಿ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9498231177. ಗ್ರಾಹಕರ ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಎಯು ಜ್ಯುವೆಲರ್ಸ್. ನಮ್ಮಲ್ಲಿ ದೊರೆಯುವ ಎಲ್ಲ ಆಭರಣಗಳು HUID ಅಂಡ್ 100% BIS 916 ಆಲ್ಮಾರ್ಕ್ಡ್ ಸರ್ಟಿಫೈ ಆಗಿರುತ್ತದೆ. 92.5 ಸಿಲ್ವರ್ ಆಲ್ಮಾರ್ಕ್ಡ್ ಆರ್ಟಿಕಲ್ಸ್ ಅಂಡ್ ಜ್ಯುವೆಲರಿ ದೊರೆಯುತ್ತದೆ. ನಮ್ಮ ಎಯು ಜ್ಯುವೆಲರ್ಸ್ ನವೀನ ವಿನ್ಯಾಸದ ಜ್ಯುವೆಲರಿಗಳಿಗೆ ಮನೆ ಮಾತಾಗಿದೆ. ನಮ್ಮ ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನಾಭರಣದ ಖರೀದಿಯ ಮೇಲೆ ವೇಸ್ಟೇಜ್ ಕೇವಲ 8% ನಿಂದ ಪ್ರಾರಂಭವಾಗುತ್ತದೆ. ಮದುವೆ, ಶುಭ ಸಮಾರಂಭಕ್ಕೆ ಚಿನ್ನಾಭರಣ ಖರೀದಿಸುವವರಿಗೆ ಯಾವುದೇ ಮೇಕಿಂಗ್ ಚಾರ್ಜ್ ಇರುವುದಿಲ್ಲ. ಹಳೆ ಚಿನ್ನದ ಎಕ್ಸ್ಚೇಂಜ್ ಬೆಲೆಯ ಮೇಲೆ ಪ್ರತಿ ಗ್ರಾಂಗೆ ₹75 ಅಂತೆ ನೀಡಲಾಗುವುದು. ನಿಮ್ಮ ಹಳೆ ಚಿನ್ನಾಭರಣಗಳನ್ನು ಕೊಟ್ಟು 916 ಹಾಲ್ಮಾರ್ಕ್ ಚಿನ್ನ ಖರೀದಿಯ ಮೇಲೆ ನಿಮ್ಮ ಹಳೆ ಆಭರಣ ಬೆಲೆಯ ಮೇಲೆ ಹೆಚ್ಚುವರಿಯಾಗಿ ₹75 ಅಂತೆ ನೀಡಲಾಗುವುದು. ಇನ್ನೇಕೆ ತಡ,
ಇಂದೇ ಭೇಟಿ ನೀಡಿ ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಇಂದೇ ಭೇಟಿ ಕೊಡಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಪೋಷಕರಿಗೆ ಸಂತಸದ ಸುದ್ದಿ. ವೆಳಂಕಣಿ ಮಾತಾ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಫ್ರೀ ಪ್ರೈಮರಿ, ಪ್ರಾಥಮಿಕ, ಹಿರಿಯ ಪ್ರಾಥಮಿಕ, ಪ್ರೌಢಶಾಲೆ 2025-26ನೇ ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿದೆ. ಅನುಭವಿ ಶಿಕ್ಷಕ ವೃಂದ, ಕಲೆ ಮತ್ತು ಕ್ರೀಡಾ ಚಟುವಟಿಕೆಗಳು, ಪೋಷಕರ ಪಾಲ್ಗೊಳ್ಳುವಿಕೆ, ಉತ್ತಮ ಪರಿಸರ, ವಿಜ್ಞಾನ ಕಂಪ್ಯೂಟರ್ ಪ್ರಯೋಗಾಲಯ, ಸಿಸಿ ಕ್ಯಾಮೆರಾ, ಸ್ಪರ್ಧಾತ್ಮಕ ಪರೀಕ್ಷೆಗಳು, ಕರಾಟೆ ತರಗತಿಗಳು, ಡಿಜಿಟಲ್ ತರಗತಿಗಳು. ವಿಶೇಷ ಸೌಲಭ್ಯ: ಎಲ್ಕೆಜಿ ಮತ್ತು ಯುಕೆಜಿ ಮಕ್ಕಳಿಗೆ ಉಚಿತ ಸಾರಿಗೆ ಸೌಲಭ್ಯ. ಇನ್ನೇಕೆ ತಡ, ಕೂಡಲೇ ನಿಮ್ಮ ಮಕ್ಕಳನ್ನು ನಮ್ಮ ಶಾಲೆಗೆ ದಾಖಲಿಸಿ. ನಿಮ್ಮ ಮಕ್ಕಳ ಭವಿಷ್ಯ ನಮ್ಮ ಶಾಲೆಯಲ್ಲಿ. ವೆಳಂಕಣಿ ಮಾತಾ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್, ರಾಯಪ್ಪ ಬಿಲ್ಡಿಂಗ್, ಮಂಚನಬೆಲೆ ರಸ್ತೆ, ಲಕ್ಷ್ಮೀದೇವಮ್ಮ ಲೇಔಟ್, ವಾರ್ಡ್ ನಂಬರ್ 31, ಚಿಕ್ಕಬಳ್ಳಾಪುರ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ನುರಿತ ಚರ್ಮರೋಗ ತಜ್ಞರಿಂದ ಚರ್ಮರೋಗಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಗಜ್ಜಿ, ತೊನ್ನು, ತುರಿಕೆ, ಸೋರಿಯಾಸಿಸ್, ಎಕ್ಸಿಮಾ, ಲೈಂಗಿಕ ರೋಗಗಳು, ಉಗುರುಗಳ ಸಮಸ್ಯೆ, ಕೂದಲಿಗೆ ಸಂಬಂಧಪಟ್ಟ ಸಲಹೆಗಳು, ಕೂದಲು ಉದುರುವುದು, ಬಿಳಿ ಕೂದಲು, ಸ್ತ್ರೀಯರಿಗೆ ಕೈಕಾಲುಗಳ ಮೇಲೆ ಅನವಶ್ಯಕ ಕೂದಲು ಬೆಳೆಯುವುದು, ಸೌಂದರ್ಯಕ್ಕೆ ಸಂಬಂಧಪಟ್ಟ ಸಲಹೆಗಳು, ಮೊಡವೆಗಳು, ಚರ್ಮ ಒಡೆಯುವುದು, ಒಣಚರ್ಮ, ಆಯಿಲ್ ಸ್ಕಿನ್, ಸ್ಕಿನ್ ರ್ಯಾಷಸ್ ಇತರೆ ಕಾಯಿಲೆಗಳಿಂದ ಶೀಘ್ರ ಗುಣಮುಖರಾಗಲು ಸಲಹೆ ಮತ್ತು ಚಿಕಿತ್ಸೆಯನ್ನ ನೀಡಲಾಗುವುದು. ಫಿಸಿಷಿಯನ್ ಸಹ ಲಭ್ಯವಿದ್ದು ಎಲ್ಲ ರೀತಿಯ ಸೋಂಕುಗಳು, ಮಧುಮೇಹ ಆರೈಕೆ, ಅಧಿಕ ರಕ್ತದೊತ್ತಡ, ಉಸಿರಾಟ ಸಂಬಂಧಿತ ರೋಗಗಳು, ಹೃದಯ ಸಂಬಂಧಿತ ರೋಗಗಳ ಚಿಕಿತ್ಸೆ ಹಾಗೂ ವೃದ್ಧಾರೋಗ್ಯ ಆರೈಕೆ ಮಾಡಲಾಗುವುದು. ವಿಶೇಷ ಸೂಚನೆ: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6ರಿಂದ 9 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ನಮಸ್ತೆ ಚಿಕ್ಕಬಳ್ಳಾಪುರ. ದ ಹಿಲ್ಸ್ಟೋನ್ ಮಿನಿ ಪ್ರೈವೇಟ್ ಥಿಯೇಟರ್ಸ್ಗೆ ಆತ್ಮೀಯವಾದಂತ ಸ್ವಾಗತ. ಫಾಗ್ ಎಂಟ್ರಿ ಇರುತ್ತೆ, ಕ್ಯಾಂಡಲ್ ಎಂಟ್ರಿ ಇರುತ್ತೆ, ಟೆಡಿ ಕೂಡ ನಿಮಗೆ ಪ್ರೊವೈಡ್ ಮಾಡ್ತಿದೀವಿ. ಹಾಗೆ ನಮ್ಮಲ್ಲಿ LED ನೇಮ್ಸ್ ಇರುತ್ತೆ, ಪ್ರೀಮಿಯಂ ಸೋಫಾಸ್ ಇರುತ್ತೆ, ಹಾಗೆ ನಮ್ಮಲ್ಲಿ ಡೆಕೋರೇಷನ್, ಪ್ರೀಮಿಯಂ ಡೆಕೋರೇಷನ್ ಇರುತ್ತೆ. ನಿಮಗೆ ಕಸ್ಟಮೈಸ್ಡ್ ಡೆಕೋರೇಷನ್ ಕೂಡ ಮಾಡ್ಕೊಡ್ತೀವಿ. ನಮ್ಮಲ್ಲಿ 2 ತರ ಥಿಯೇಟರ್ಸ್ ಇದಾವೆ. ಒಂದು ಫ್ಯಾಮಿಲಿ ಥಿಯೇಟರ್ ಇದೆ. ನಮ್ಮಲ್ಲಿ ಬರ್ಡೇ, ಬ್ರೈಡ್ ಟು ಬಿ, ಮಾಮ್ ಟು ಬಿ, ವೆಡ್ಡಿಂಗ್ ಆನಿವರ್ಸರಿ, ಕ್ಯಾಂಡಲ್ ನೈಟ್ ಡಿನ್ನರ್, ಫಸ್ಟ್ ಇಯರ್ ಬರ್ಡೇ, ನಾಮಕರಣ, ಶ್ರೀಮಂತನ ಎಲ್ಲ ಥರ ಮಾಡೋದಕ್ಕೂ ಅವಕಾಶ ಇದೆ. ಹಾಗೆ ನಮ್ಮಲ್ಲಿ 100 to 150 ಮೆಂಬರ್ಸ್ ಬಂದರೂ ಕೂಡ ಅವರಿಗೆ ಲಂಚಿಂಗ್ ಏರಿಯಾಗೆ ಸಪ್ರೇಟ್ ಹಾಲ್ ಕೂಡ ಪ್ರೊವೈಡ್ ಮಾಡ್ತೀವಿ. ಈಗ ನೀವು ನೋಡಿದ್ದು ಫ್ಯಾಮಿಲಿ ಥಿಯೇಟ್ರು, ಈಗ ನೋಡ್ತಿರೋದು ನೀವು ಫ್ರೆಂಡ್ಸ್ ಥಿಯೇಟ್ರು. ಹೈ ಕ್ವಾಲಿಟಿ ಪ್ರೀಮಿಯಂ ಇರತಕ್ಕಂತಹ ಡೆಕೋರೇಷನ್. ಚಿಕ್ಕಬಳ್ಳಾಪುರದಲ್ಲಿ ಈ ಕ್ವಾಲಿಟಿ ಥಿಯೇಟರ್ ಡೆಕೋರೇಷನ್ ನಿಮಗೆ ಎಲ್ಲಿ ಹುಡುಕಿದ್ರು ಸಿಗೋದಿಲ್ಲ. ಹಿಲ್ಸ್ಟೋನ್ ಮಿನಿ ಪ್ರೈವೇಟ್ ಥಿಯೇಟರ್ಸ್ ಅವರು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ 2 ಕಡೆನೂ ಬ್ರಾಂಚ್ ಮಾಡಿದ್ದೀವಿ. ದಿ ಹಿಲ್ಸ್ಟೋನ್ ಮಿನಿ ಪ್ರೈವೇಟ್ ಥಿಯೇಟರ್ಸ್ ಓಪನ್ ಆಗಿ ಕರೆಕ್ಟಾಗಿ 1 ಇಯರ್ ಆಗ್ತಾ ಬಂದಿರೋದ್ರಿಂದ ನಿಮಗೆ ಸರ್ಪ್ರೈಸ್ ಆಗಿ ಟೆಡಿ ಎಂಟ್ರಿ ಕೂಡ ಕೊಡ್ತಿದ್ದೀವಿ. ಹಾಗೆ ನಮ್ಮ ಹಿಲ್ಸ್ಟೌನ್ ಕಡೆಯಿಂದ ಕಾಂಪ್ಲಿಮೆಂಟಿಯಾಗಿ 1 ಪ್ಲೇಟ್ ಫ್ರೆಂಚ್ ಫ್ರೈಸ್ ಕೂಡ ನಿಮಗೆ ಪ್ರೊವೈಡ್ ಮಾಡ್ತಿದ್ವಿ. ಇದು ಫ್ರೀ ಇರುತ್ತೆ. ಶ್ರೀರಾಮ ಪ್ಯಾಲೇಸ್ ಎಸಿ ಫಂಕ್ಷನ್ ಹಾಲ್, ಸ್ಥಳ ಬಿಆರ್ಕೆ ಕಾಂಪ್ಲೆಕ್ಸ್, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ, ಚಿಂತಾಮಣಿ ರಸ್ತೆ, ಶಿಡ್ಲಘಟ್ಟ. ಮದುವೆ, ನಾಮಕರಣ ಸೇರಿದಂತೆ ಎಲ್ಲ ರೀತಿಯ ಶುಭ ಕಾರ್ಯಕ್ರಮಗಳು ಹಾಗೂ ಸಭೆ ಸಮಾರಂಭಗಳಿಗೆ ಹೇಳಿ ಮಾಡಿಸಿದ ತಾಣ. ಉತ್ತಮ ಪಾರ್ಕಿಂಗ್ ವ್ಯವಸ್ಥೆ, ಲಿಫ್ಟ್ ಸೌಲಭ್ಯವನ್ನ ಹೊಂದಿದೆ. ಸ್ವಚ್ಛತೆಗೆ ಆದ್ಯತೆ ನೀಡಿದ್ದು, ಸುಸಜ್ಜಿತ ಡೈನಿಂಗ್ ಹಾಲ್, ಉತ್ತಮ ನೀರಿನ ವ್ಯವಸ್ಥೆಯನ್ನ ಹೊಂದಿದೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ. ಶ್ರೀರಾಮ ಪ್ಯಾಲೇಸ್ ಎಸಿ ಫಂಕ್ಷನ್ ಹಾಲ್, ಸ್ಥಳ ಬಿಆರ್ಕೆ ಕಾಂಪ್ಲೆಕ್ಸ್, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ, ಚಿಂತಾಮಣಿ ರಸ್ತೆ, ಶಿಡ್ಲಘಟ್ಟ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449523801. ಅನದರ್ ನಂಬರ್ 9972235780. ಶ್ರೀ ಗುರು ಮಹಾ ಪ್ರತ್ಯಂಗಿರ ಹೋಮ, ಸ್ಥಳ ತಿರ್ನಹಳ್ಳಿ ಗ್ರಾಮ, ನಂದಿ ರಸ್ತೆ, ಚಿಕ್ಕಬಳ್ಳಾಪುರ ತಾಲೂಕು. ಪ್ರತಿ ತಿಂಗಳು ಅಮಾವಾಸ್ಯೆಯಂದು ಉಚಿತ ಸಾಮೂಹಿಕ ಹೋಮವನ್ನ ಏರ್ಪಡಿಸಲಾಗಿರುತ್ತದೆ. ಭಕ್ತರು ಸಕಾಲಕ್ಕೆ ಆಗಮಿಸಿ ಹೋಮದಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗಿ. ಹೋಮ ಮಾಡುವುದರಿಂದ ಆರೋಗ್ಯ, ಆರ್ಥಿಕ, ವ್ಯಾಪಾರ, ನರದೃಷ್ಟಿ, ಮಾಟಮಂತ್ರ ಸೇರಿದಂತೆ ಇನ್ನಿತರ ದೋಷಗಳ ಸಮಸ್ಯೆಗಳಿಗೆ ನಿವಾರಣೆ ಸಿಗುತ್ತದೆ. ಶ್ರೀ ಗುರು ವಾರಾಹಿ ಹೋಮ, ಪ್ರತಿ ತಿಂಗಳು ಹುಣ್ಣಿಮೆಯಂದು ಉಚಿತ ಸಾಮೂಹಿಕ ಹೋಮವನ್ನ ಏರ್ಪಡಿಸಲಾಗಿರುತ್ತದೆ. ಭಕ್ತರು ಸಕಾಲಕ್ಕೆ ಆಗಮಿಸಿ ಹೋಮದಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗಿ.
ವರಾಹಿ ಹೋಮ ಮಾಡುವುದರಿಂದ ಎಲ್ಲ ತರಹದ ಪ್ರಯೋಗಗಳಿಂದ, ಭೂ ವಿವಾದಗಳಿಂದ, ಕೋರ್ಟ್ ವಿವಾದಗಳಿಂದ, ಅನಾರೋಗ್ಯ ಸಮಸ್ಯೆಗಳಿಂದ ನಿವಾರಣೆ ಸಿಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಾಕ್ಟರ್ ಊರಾ ವೇಣುಗೋಪಾಲ್ ರಾವ್, ದೇವಿಯವರ ಉಪಾಸಕರು. ಮೊಬೈಲ್ ಸಂಖ್ಯೆ 9341250411. ಸರ್ವರಿಗೂ ಆದರದ ಸುಸ್ವಾಗತ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ಸ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಎರಡು ಬೈಕುಗಳ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಇಬ್ಬರು ಸಾವನ್ನಪ್ಪಿರುವ ಘಟನೆ ಚಿಂತಾಮಣಿಯಲ್ಲಿ ನಡೆದಿದೆ. ಚಿಂತಾಮಣಿ ಮದನಪಲ್ಲಿ ರಸ್ತೆಯ ನಂದಿಗಾನಹಳ್ಳಿ ಗೇಟ್ ಬಳಿ ರಾತ್ರಿ 2 ಬೈಕ್ಗಳ ನಡುವೆ ಡಿಕ್ಕಿಯಾಗಿ ಸ್ಥಳದಲ್ಲೇ ಇಬ್ಬರು ಸವಾರರು ಮೃತಪಟ್ಟು ಮತ್ತೊಬ್ಬರು ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ನಡೆದಿದೆ. ತಾಲೂಕಿನ ಕುರುಬೂರು ಗ್ರಾಮದ 70 ವರ್ಷದ ಚಂದ್ರೇಗೌಡ, ಕೈವಾರ ಗ್ರಾಮದ 37 ವರ್ಷದ ಅಶೋಕ್ ಮೃತ ದುರ್ದೈವಿಗಳಾಗಿದ್ದಾರೆ. ಅಶೋಕ್ ಜೊತೆಯಲ್ಲಿ ಕುಳಿತಿದ್ದ ಓಂಕಾರ್ ಗಂಭೀರವಾಗಿ ಗಾಯಗೊಂಡಿರುವ ವ್ಯಕ್ತಿ ಎಂದು ತಿಳಿದು ಬಂದಿದೆ. ಕೈವಾರ ಗ್ರಾಮದ ಅಶೋಕ್ ಮತ್ತು ಓಂಕಾರ್ ಬೈಕ್ನಲ್ಲಿ ಆಂಧ್ರಪ್ರದೇಶದ ಬಾಯಕೊಂಡ ಗಂಗಮ್ಮ ದೇವಸ್ಥಾನಕ್ಕೆ ತೆರಳಿ ಕೈವಾರಕ್ಕೆ ವಾಪಸ್ಸು ಬರುತ್ತಿದ್ರು. ಕುರುಬೂರಿನ ಚಂದ್ರೇಗೌಡ ಬೈಕ್ನಲ್ಲಿ ನಂದಿಗಾನಹಳ್ಳಿಗೆ ಹೋಗುತ್ತಿದ್ರು ಎನ್ನಲಾಗಿದೆ. ಕಸಬಾ ಹೋಬಳಿಯ ಕುರುಬೂರು ಗ್ರಾಮದ ಕೃಷಿಕರಾದ ಚಂದ್ರೇಗೌಡ ಒಂದು ಅವಧಿಗೆ ತಾಲೂಕು ಪಂಚಾಯಿತಿ ಸದಸ್ಯರಾಗಿದ್ರು. ಅಪಘಾತದ ವಿಷಯ ಗೊತ್ತಾದ ಕೂಡಲೇ ಬಟ್ಲಹಳ್ಳಿ ಠಾಣೆಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಗಾಯಾಳುವನ್ನ ಮತ್ತು ಮೃತಪಟ್ಟವರನ್ನ ಮರಣೋತ್ತರ ಪರೀಕ್ಷೆಗಾಗಿ ನಗರದ ಸಾರ್ವಜನಿಕ ಆಸ್ಪತ್ರೆಗೆ ಸಾಗಿಸಿದ್ದಾರೆ. ಗಂಭೀರವಾಗಿ ಗಾಯಗೊಂಡಿದ್ದ ವ್ಯಕ್ತಿ ಓಂಕಾರ್ಗೆ ವೈದ್ಯರು ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಕಳುಹಿಸಿಕೊಟ್ಟಿದ್ದಾರೆ. ಪೊಲೀಸರು 2 ವಾಹನಗಳನ್ನು ವಶಪಡಿಸಿಕೊಂಡಿದ್ದಾರೆ. ಪ್ರಕರಣವನ್ನ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಅಸ್ಲಾಂ ಪಾಷಾ, ಎಂಟಿವಿ ನ್ಯೂಸ್, ಚಿಂತಾಮಣಿ. ಬೆಂಗಳೂರಿನ ಎಲ್ಲೆಲ್ಲಿ ಮೆಟ್ರೋ ಕಾಮಗಾರಿ ನಡೆಯುತ್ತಿದೆ ಅಲ್ಲೆಲ್ಲ ಒಂದಲ್ಲ ಒಂದು ಅವಘಡ ನಡೆಯುತ್ತಲೇ ಇದೆ. ಮೆಟ್ರೋ ಕಾಮಗಾರಿಗೆ ಅದೆಷ್ಟು ಅಮಾಯಕ ಜನರು ಬಲಿಯಾದರೂ ಸಹ ಇದೀಗ ಮೆಟ್ರೋ ಕಾಮಗಾರಿ ನಿರ್ಲಕ್ಷ್ಯಕ್ಕೆ ಮತ್ತೊಂದು ದುರಂತ ಸಂಭವಿಸಿದೆ. ಸಿಲಿಕಾನ್ ಸಿಟಿಯಲ್ಲಿ ಮತ್ತೊಂದು ನಮ್ಮ ಮೆಟ್ರೋದಿಂದ ಎಡವಟ್ಟು ಮುಂದುವರೆದಿದೆ. ಏರ್ಪೋರ್ಟ್ ರಸ್ತೆಯಲ್ಲಿ ಒಂದಲ್ಲ ಒಂದು ಅಪಘಾತ ಅವಘಡಗಳು ಸಂಭವಿಸುತ್ತಲೇ ಇರುತ್ತವೆ. ಬಿಎಂಪಿಯ ಕಸದ ಲಾರಿಗಳು ಸಹ ಈ ಭಾಗದಲ್ಲಿ ಅಮಾಯಕರನ್ನ ಬಲಿ ಪಡೆದಿವೆ. ಇದೇ ಏರ್ಪೋರ್ಟ್ ರಸ್ತೆಯ ಯಲಹಂಕದ ಕೋಗಿಲು ಕ್ರಾಸ್ ಬಳಿ ತಡರಾತ್ರಿ ಮೆಟ್ರೋ ಕಾಮಗಾರಿಗೆ ಆಟೋ ಚಾಲಕನೋರ್ವ ಬಲಿಯಾಗಿದ್ದಾನೆ. 35 ವರ್ಷದ ಖಾಸಿಂ ಸಾವನ್ನಪ್ಪಿರುವ ಮೃತ ದುರ್ದೈವಿಯಾಗಿದ್ದು, ರಾತ್ರಿ 12 ಗಂಟೆಯ ವೇಳೆ ಮೆಟ್ರೋ ಕಾಮಗಾರಿ ನಡೆಯುತ್ತಿತ್ತು. 18 ಚಕ್ರದ ಲಾರಿಯಲ್ಲಿ ತೆಗೆದುಕೊಂಡು ಹೋಗುತ್ತಿದ್ದ ವೈಡಕ್ಟ್ ಉರುಳಿ ಭೀಕರ ಅಪಘಾತ ಸಂಭವಿಸಿದೆ. ಇದೇ ವೇಳೆ ಲಾರಿ ಪಕ್ಕದಲ್ಲೇ ಆಟೋ ಇತ್ತು. ಆಟೋದಲ್ಲಿ ಪ್ಯಾಸೆಂಜರ್ ಸಹ ಇದ್ರು ಎಂದು ಹೇಳಲಾಗುತ್ತಿದ್ದು, ಲಾರಿ ನೋಡಿದ ತಕ್ಷಣ ಪ್ಯಾಸೆಂಜರ್ ಇಳಿದಿದ್ದಾರೆ ಎಂದು ತಿಳಿದು ಬಂದಿದೆ. ಆಟೋ ಚಾಲಕ ಇಳಿಯುವಷ್ಟರಲ್ಲಿ ವೈಡಕ್ಟ್ ಆಟೋ ಮೇಲೆ ಉರುಳಿದ ಪರಿಣಾಮ ಆಟೋ ಚಾಲಕ ಸಾವನ್ನಪ್ಪಿದ್ದು, ಆಟೋ ಸಂಪೂರ್ಣ ನಜ್ಜುಗುಜ್ಜಾಗಿದೆ. ಇಷ್ಟು ಎಡವಟ್ಟಾದರೂ ಸಹ ಸುಮಾರು 2-3 ತಾಸುಗಳ ಕಾಲ ಪೊಲೀಸ್ ಅಥವಾ ಮೆಟ್ರೋ ಕಾಮಗಾರಿ ಸಿಬ್ಬಂದಿ ಬರಲಿಲ್ಲ ಎಂದು ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ.
பண்ணுங்க 2 நிமிஷம் ஒண்ணும் இல்ல சார் நல்லா கடை வைங்க गाड़ी को लगना लेके जाओ क्या देख रहे हैं अभ्यास कर रहे ಮಧುಚಂದ್ರ ಎಂಎಂಟಿವಿ ನ್ಯೂಸ್ ದೇವನಹಳ್ಳಿ. ಕಗ್ಗಂಟಾಗಿದ್ದ ನಗರಸಭೆ ಮಳಿಗೆಗಳ ಹರಾಜು ಪ್ರಕ್ರಿಯೆ ಕೊನೆಗೂ ಸಿಕ್ಕ ಮುಕ್ತಿ, ಹೊಸ ಇತಿಹಾಸಕ್ಕೆ ಸಾಕ್ಷಿಯಾದ ನಗರಸಭೆ. ಅಸ್ಪೃಶ್ಯತೆಯ ನಿವಾರಣೆ ಕನಸು ಕಂಡಿದ್ದ ಸಂವಿಧಾನ ಶಿಲ್ಪಿ, ವಿದ್ಯಾವಂತ ಸಮಾಜದಲ್ಲಿ ಇನ್ನೂ ಜೀವಂತ, ಕಳವಳ ವ್ಯಕ್ತಪಡಿಸಿದ ಹಿರಿಯ ನ್ಯಾಯಾಧೀಶರು. ಚೀಟಿ ವ್ಯವಹಾರದ ಸಲುಗೆ ಗೃಹಿಣಿಗೆ ಹತ್ತಿರವಾದ ಯುವಕ, 20 ಲಕ್ಷದ ಮೋಸಕ್ಕೆ ಮಸಣ ಸೇರಿದ ಗೃಹಿಣಿ. ಬಲಿಜ ಸಮುದಾಯ 3Aಯಿಂದ 2Aಗೆ ಸೇರ್ಪಡೆ ವಿಚಾರ ಕೂಡಿ ಬಂತ ಕಾಲ, ಕ್ಯಾಬಿನೆಟ್ನಲ್ಲಿ ಮಂಡನೆಯೊಂದೇ ಬಾಕಿ ಎನ್ನುತ್ತಿರುವ ಬಲ್ಲ ಮೂಲಗಳು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.